ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಕಾರ್ತೀಕ ಮಾಸದ ಮಂಗಳವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ಕಾಶಿ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ, ಅದರಲ್ಲೂ ಬಹಳ ವಿಶೇಷವಾಗಿ ಶಿರ್ಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ತೀಕ ಮಾಸದ ಮಂಗಳವಾರ, ದೇವಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ನಿನ್ನೆ ಚಂದ್ರ ಜಯಂತಿ. ಬಹಳ ವಿಶೇಷವಾಗಿ ಚಂದ್ರಶೇಖರನ ಆರಾಧನೆ ಎಲ್ಲೆಲ್ಲೂ ಕೂಡ ವಿಜೃಂಭಣೆಯಿಂದ ನೆರವೇರತಕ್ಕಂಥದ್ದು. ಅದರಲ್ಲೂ ನಮ್ಮ ಆಶ್ರಮದಲ್ಲೂ ಕೂಡ ಸಂಧ್ಯಾ ಕಾಲ ಚಂದ್ರ ಉದಯ ಆದ ನಂತರ ಚಂದ್ರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದೀಪೋತ್ಸವದ ಕಾರ್ಯಕ್ರಮ ಆಗಲಿ, ಒಂದು ದೀಪವನ್ನು ಹಚ್ಚತಕ್ಕಂಥದ್ದಾಗಲಿ, ಚಂದ್ರನಿಗೆ ಒಂದು ಆರತಿಯನ್ನು ಮಾಡ್ತಕ್ಕಂಥದ್ದಾಗಲಿ, ಸಾಧಾರಣವಾಗಿ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಹೇಳೋದಾದರೆ ಚಂದ್ರನಿಗೂ ಕೂಡ ನಾವೆಲ್ಲರೂ ಕೂಡ ಒಂದು ಹ್ಯಾಪಿ ಬರ್ತ್ಡೇನ ವಿಶ್ ಮಾಡಿರ್ತಕ್ಕಂಥದ್ದಾಯಿತು ಚಂದ್ರ ಜಯಂತಿ. ಯಾಕೆಂದರೆ ಈ ಚಂದ್ರ ಎಂಬತಕ್ಕಂಥವನು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಬಾಂಧವ್ಯ ಪೂರಕವಾಗಿರ್ತಕ್ಕಂಥ ಒಂದು ಗ್ರಹ ಅಂತಲೇ ಹೇಳ್ಬೋದು ಚಂದ್ರ. ಯಾಕೆ ಅಂತಂದರೆ ಮನಸ್ಸಿಗೆ ಒಂದು ನೆಮ್ಮದಿ, ಒಂದು ಖುಷಿ, ಒಂದು ಸಂತೋಷ ಅದೆಲ್ಲವನ್ನೂ ಕೂಡ ದಯಪಾಲಿಸ್ತಕ್ಕಂಥವನೇ ಚಂದ್ರ. ಎಷ್ಟೇ ಸಮಸ್ಯೆಗಳಿರಲಿ, ಎಷ್ಟೇ ನೋವಿರಲಿ, ಎಷ್ಟೇ ಟೆನ್ಷನ್ ಇರಲಿ, ಏನೇ ಅಂತಹ ಕಟುಕ ಪರಿಸ್ಥಿತಿ ಆದ್ರೂ ಕೂಡ ಒಬ್ಬ ಮನುಷ್ಯ ತಾಮಸವಾಗಿ ಕೂತು ಯೋಚನೆಯನ್ನು ಮಾಡಲಿಕ್ಕೆ ದಾರಿ ಮಾಡಿಕೊಡ್ತಕ್ಕಂಥವನೇ ಚಂದ್ರ. ಚಂದ್ರನ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹೇಗೆ ಅಂತಂದರೆ, ಇನ್ನೆಷ್ಟೇ ಸಮಸ್ಯೆ ಉಳ್ಳಂತಹ ಮನಸ್ಥಿತಿ ಆದ್ರೂ ಕೂಡ, ಇನ್ನೆಷ್ಟೇ ಕುಗ್ಗಿರ್ತಕ್ಕಂಥ ಮನುಷ್ಯನಾದ್ರೂ ಕೂಡ ಅವನ ಮನಸ್ಸಿನಗೂ ಕೂಡ ಒಂದು ನೆಮ್ಮದಿ ಎಂಬತಕ್ಕಂಥದ್ದು ಇದೆ ಎಂಬತಕ್ಕಂಥದ್ದನ್ನು ಪ್ರತಿಬಿಂಬಿಸ್ತಕ್ಕಂಥ ಶಕ್ತಿನೇ ಚಂದ್ರನಲ್ಲಿರ್ತಕ್ಕಂಥದ್ದು. ಅಂತಹ ಚಂದ್ರಶೇಖರನ ಜಯಂತಿ ನಿನ್ನೆ ಇರತಕ್ಕಂಥದ್ದಿತ್ತು. ಹಾಗಾಗಿ ಚಂದ್ರನಿಗೆ ಮತ್ತೊಮ್ಮೆ ಚಂದ್ರ ಜಯಂತಿಯ ಆ ಒಂದು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ, ಚಂದ್ರನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಇರಲಿ. ನಮ್ಮ ನಿಮ್ಮೆಲ್ಲರ ಮನಸ್ಸಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿಯನ್ನು ಮತ್ತಷ್ಟು ದಯಪಾಲಿಸ್ಲಪ್ಪ ಭಗವಂತ ಅಂತ ಹೇಳಿ ನಾನು ಕೂಡ ಚಂದ್ರಶೇಖರನನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಒಂದು ವಿಚಾರ, ಒಂದು ಸಂದೇಶ ತಮ್ಮೆಲ್ಲರಿಗೋಸ್ಕರ ನಾನು ತೆಗೆದುಕೊಂಡು ಬಂದಿದ್ದೇನೆ. ಸದಾಕಾಲ ಪಡೆದುಕೊಳ್ಳೋದಕ್ಕಿಂತ ನಾವು ಇರುವುದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ನಾವು ಸದಾಕಾಲ ಕೇಳಿ ಪಡೆದುಕೊಳ್ಳೋದಕ್ಕಿಂತ ಇರ್ತಕ್ಕಂಥದ್ದನ್ನು ಬಹಳ ಅಚ್ಚುಕಟ್ಟಾಗಿ ಜೋಪಾನವಾಗಿ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ವಿಚಾರವಾಗಿ ನಾವು ತಿಳಿಸೋದಾದರೆ ನಮ್ಮ ವಾಸ್ತುಗೃಹ ಕೂಡ ಹೌದು, ಕಳೆದು ಹೋಗ್ತಕ್ಕಂಥದ್ದಾಗಲಿ, ಅದು ಎಲ್ಲೆಲ್ಲೋ ಮುಗಿದೋಗಿರ್ತಕ್ಕಂಥದ್ದಾಗಲಿ, ನಮ್ಮ ಜೀವನದಲ್ಲಿರ್ತಕ್ಕಂಥ ಒಂದು ಘಟ್ಟ ಆಗೇ ಹೋಯಿತು, ಅದು ಒಂದು ಖುಷಿಯಿಂದ ಅಂತ್ಯ ಸಂಪನ್ನವಾಯಿತು, ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ನೋವಿನಿಂದ ಸಂಪನ್ನವಾಯಿತು, ಸಂಪನ್ನ ಅಂತಂದರೆ ಮುಕ್ತಾಯವಾಯಿತು, ಅದು ನಮಗೆ ಬೇಡ. ಒಂದು ವೇಳೆ ಒಂದು ಕಾರಣ ವಿಚಾರ ಏನಪ್ಪ ಅಂತಂದ್ರೆ, ಒಂದು ಸತಿ ಮುಗಿದೋಗಿರ್ತಕ್ಕಂಥ ವಿಚಾರ ಅಂತಂದಮೇಲೆ ಮತ್ತೆ ಮತ್ತೆ ಅದನ್ನು ಮರುಕಳಿಸ್ಕೊಂಡು ಮನಸ್ಸಿಗೆ ನೋವನ್ನು ಉಂಟು ಮಾಡ್ಕೊಳ್ತಕ್ಕಂಥದ್ದಾಗಲಿ, ಅಯ್ಯೋ ಛೇ ಹಿಂಗಾಗೋಯ್ತಲ್ಲ, ಹಿಂಗಾಗಬಾರ್ದಾಗಿತ್ತಲ್ವಾ, ಹಿಂಗಾಗಬಾರ್ದಾಗಿತ್ತಲ್ವಾ ಎಂಬತಕ್ಕಂಥ ಭಾವನೆಗಳನ್ನು ಪಕ್ಕದಲ್ಲಿಟ್ಟು ಮುಂದೇನಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಈ ಪಡ್ಕೊಳ್ತಕ್ಕಂಥ ವಿಚಾರವಾಗ್ಲೂ ಅಷ್ಟೇ, ನಮ್ಮ ಅಪೇಕ್ಷೆ ಏನಪ್ಪ ಅಂತಂದರೆ, ನನ್ನ ಸರಹದ್ದಲ್ಲಿರ್ತಕ್ಕಂಥದ್ದು ನಂದು ಅಂತ ಏನಿದೆ ಅದನ್ನು ನಾವು ಜೋಪಾನವಾಗಿ ಉಳಿಸ್ಕೊಂಡು ಹೋಗೋಣ. ಕೇಳಿ ಪಡಿತಕ್ಕಂಥದ್ದು ಬೇಡ. ಭಗವಂತ ತಾನೇ ದಯಪಾಲಿಸ್ತಾನೆ ಎಲ್ಲದನ್ನು ಕೂಡ. ನೋಡಿ, ಇವತ್ತಿನ ದಿವಸ ಸಾಧಾರಣವಾಗಿ ಎಲ್ಲರ ಹತ್ರನೂ ಕೂಡ ನಾವು ಹಣಕಾಸನ್ನು ಭಿಕ್ಷೆಯನ್ನು ಬೇಡ್ತಾ ಇರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ಸಾಕಷ್ಟು ಜನ ನಾವು ರೋಡ್ನಲ್ಲಿ ಹೋಗಬೇಕಾದ್ರೆ ಒಂದಷ್ಟು ಜನ ವ್ಯಕ್ತಿಗಳು ಭಿಕ್ಷೆಯನ್ನು ಬೇಡ್ತಕ್ಕಂಥವ್ರು, ಅವರಿಗೆ ತಾವು ಆ ಕ್ಷಣದ ಊಟವನ್ನು ಕೊಡಿ,
ಅವರು ಎಲ್ಲೋ ಒಂದಷ್ಟು ಜನ ಏನು ಮಾಡ್ಬಿಡ್ತಾರೆ, ಊಟನ ಬೇಡ ಅಂತ ಹೇಳ್ತಾರೆ, ಕಾಸೇ ಬೇಕು ಅಂತಾರೆ. ಆದರೆ ಒಂದಿಷ್ಟು ಜನ ಏನು ಮಾಡ್ತಾರೆ, ನಾನು ಯಾವ ಕಾರಣಕ್ಕೂ ಕೂಡ ಕಾಸು ಕೊಡಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ವಿಚಾರ ಅಂತೂ ನಾನು ತಿಳಿಸ್ತೀನಿ, ಕೇಳ್ತಕ್ಕಂಥವ್ರಾಗಲಿ ಬೇಡ್ತಕ್ಕಂಥವ್ರಾಗಲಿ ನಮ್ಮ ಅಪೇಕ್ಷೆ ಏನು ಸಿಗುತ್ತೆ ಅದಷ್ಟು ಮಾತ್ರವಾಗಿರಬೇಕು. ಆದರೆ ಅದರಲ್ಲಿ ನಮ್ಮ ಪ್ರತ್ಯೇಕತೆಯನ್ನು ತೋರಿಸ್ತಕ್ಕಂಥದ್ದಾಗಲಿ, ಇಲ್ಲ ನನಗೆ ಇದೇ ಬೇಕು ಎಂಬತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ಮಾಡಿದಾಗ ನಾವು ಏನು ಬಯಸ್ತಾ ಇರ್ತೀವಿ, ಏನು ನಮಗೆ ಸಿಗಬೇಕಾಗಿರುತ್ತೆ ಅದೆಲ್ಲವೂ ಕೂಡ ದೂರ ಆಗೋಗುತ್ತೆ. ಆ ಕ್ಷಣ ಏನು ಸಿಗತ್ತೆ, ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಹೇಳಿ ಅದನ್ನು ಸ್ವೀಕರಿಸ್ತಕ್ಕಂಥ ಗುಣ ಮನುಷ್ಯನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ಇರಬೇಕು. ಹಾಗಾಗಿ ಕೇಳಿ ಪಡೆಯೋದಕ್ಕಿನ್ನ ಇರ್ತಕ್ಕಂಥದ್ದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಅಪೇಕ್ಷೆಯನ್ನು ಬಿಟ್ಬಿಡಿ. ನಿಮ್ಮ ಮನಸ್ಸಿನ ಒಂದು ನೆಮ್ಮದಿ, ಮನಸ್ಸಿಗೆ ಒಂದೇ ಒಂದು ವಿಚಾರ ಏನಪ್ಪ ಅಂತಂದರೆ, ನನಗಿದರ ಒಂದು ಅವಶ್ಯಕತೆ ಇದೆ, ಈ ಕ್ಷಣ ತಮ್ಮ ಕೈಲಾದ ಒಂದು ಸಹಾಯ ಅಷ್ಟೇ. ನಾವು ಪರರಲ್ಲೂ ಕೂಡ ಏನಾದರೂ ಒಂದು ವಿಚಾರವನ್ನು ಗ್ರಹಿಸ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ತಕ್ಕಂಥದ್ದಾಗಲಿ, ನಮಗಿನ್ನೇನೋ ಅವಸರ ಇದೆ, ಆ ಅವಸರವನ್ನು ನಾವು ಪೂರ್ತಿ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲ ಸಮಯದಲ್ಲೂ ಕೂಡ ಈ ನಾನು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಟ್ಟು ಆದಷ್ಟು ಸಾತ್ವಿಕ ಮನೋಭಾವದಿಂದ ಆ ಕ್ಷಣ ನಾವು ಏನು ಬೇಡಿರ್ತೀವೋ ಅದು ನಮಗೆ ಸಿಗುತ್ತೋ ಬಿಡುತ್ತೋ, ಆ ಕ್ಷಣ ನಮಗೇನು ಸಿಗುತ್ತೋ ಅದನ್ನು ನಾವು ಜೋಪಾನ ಪಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಕ್ಷಣ ನಮ್ಗದು ಕೆಲಸಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಮುಂದೊಂದು ದಿವಸ ಅದರಿಂದನೂ ಕೂಡ ಬಹಳ ದೊಡ್ಡ ಒಂದು ಉಪಯೋಗ ಆಗ್ತಕ್ಕಂಥದ್ದೇ. ಹಾಗಾಗಿ ಸದಾ ಬಾರಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಚಾರವನ್ನು ಕೂಡ ತಿಳಿಸ್ತಾ ಇರ್ತೀನಿ, ವ್ಯಕ್ತಿಗಳನ್ನು ನಾವು ಯಾವ ಕಾರಣಕ್ಕೂ ಕೂಡ ದೂರ ಮಾಡ್ಕೊಳ್ಬೋದು. ಅದು ಶತ್ರುನೋ ಮಿತ್ರನೋ. ಮಿತ್ರನನ್ನು ನಾವು ಯಾಕೆ ದೂರ ಮಾಡ್ಕೊಳ್ತೀವಿ, ಶತ್ರುಗಳನ್ನೇ ಅಲ್ವ ದೂರ ಮಾಡ್ಕೊಳ್ಳೋದು. ಗುರುಗಳು ಕೂಡ ನಮಗೆ ಸದಾಕಾಲ ತಿಳಿಸ್ತಾ ಇರ್ತಾರೆ, ಏನಪ್ಪ, ಶತ್ರುಗಳೇ ಆದ್ರೂ ಕೂಡ ಅವರಲ್ಲಿರ್ತಕ್ಕಂಥ ಒಂದು ಶತ್ರು ಗುಣವನ್ನು ತಾವು ಪಕ್ಕದಲ್ಲಿಟ್ಬಿಡಿ. ಅವರಲ್ಲೂ ಕೂಡ ಒಂದು ಒಳ್ಳೆ ಗುಣ ಅನ್ನೋದಿರುತ್ತೆ. ಒಬ್ಬ ಮನುಷ್ಯ ಅಂದಮೇಲೆ ಒಳ್ಳೇದು ಕೆಟ್ಟದ್ದು ಎಂಬತಕ್ಕಂಥ ಈ ಒಂದು ಗುಣಚಾರಗಳೆಲ್ಲವೂ ಕೂಡ ಒಬ್ಬ ಮನುಷ್ಯನ ಇಲ್ಲಿ ತುಂಬೆ ಕಳಿಸಿರ್ತಾನೆ ಭಗವಂತ. ಅದರಲ್ಲಿ ನಾವು ಆ ಒಳ್ಳೇದು ಎಷ್ಟಿದೆ ಅದನ್ನು ಮಾತ್ರ ಗರಿಸ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಅಂತಂದಮೇಲೆ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ. ಆ ಕೆಟ್ಟದ್ದು ನಮಗೆ ಅವಶ್ಯಕತೆ ಇಲ್ಲ, ಆತನಲ್ಲಿರ್ತಕ್ಕಂಥ ಒಳ್ಳೆಯದು ಮಾತ್ರ ನಮಗೆ ಅವಶ್ಯಕತೆ ಇರ್ತದೆ. ಹಾಗಾಗಿ ಯಾರನ್ನೂ ಕೂಡ ದೂರ ಮಾಡ್ಕೊಳ್ಬೇಡಿ. ಎಲ್ರಿಗೂ ಕೂಡ ಸಮಾಧಾನವಾಗಿರ್ತಕ್ಕಂಥ ಒಂದು ಉತ್ತರ, ನಗುಮುಖದ ಆ ಒಂದು ಮನಸ್ಸು ಮುಗಿದು ಹೋಯಿತು. ಎಂತೆಂಥ ಬೆಟ್ಟದಷ್ಟು ಸಮಸ್ಯೆಗಳೇ ಇವತ್ತಿನ ದಿವಸ ಒಂದೇ ಒಂದು ನಗುಮುಖದಿಂದ, ಸೌಜನ್ಯವಾಗಿರ್ತಕ್ಕಂಥ ಒಂದು ನಡೆಯಿಂದ ಎಲ್ಲವೂ ಕೂಡ ತಾನಾಗ್ತಾನೆ ಮಂಜಿನ ಗಡ್ಡೆಯಾಗಿ ನೀರಾಗಿ ಕರೆದೋಗಿ ಹೋಗ್ತಾ ಇರುತ್ತೆ. ಹಾಗಾಗಿ ಸಮಸ್ಯೆಗಳು ಬಂದಾಗ ಕುಗ್ಗದೀರ, ಅಯ್ಯೋ ಹಿಂಗಾಗೋಯ್ತಲ್ಲ, ನೀನೇ ಹಿಂಗೆ ಮಾಡಿಬಿಟ್ಟಲ್ಲ ಎಂಬತಕ್ಕಂಥ ರೀತಿಯಲ್ಲಿ ಅವರಿಗೆ ಕೈ ತೋರಿಸಿ ಮಾತಾಡ್ತಕ್ಕಂಥದ್ದಾಗಲಿ, ಚುಚ್ಚಿ ಮಾತಾಡ್ತಕ್ಕಂಥದ್ದಾಗಲಿ, ಅದೆಲ್ಲವನ್ನೂ ಕೂಡ ಪಕ್ಕದಲ್ಲಿ ಬಿಟ್ಟು ಆಯಿತು, ಈಗ ಆಗಿದ್ದಾಯಿತು, ಮುಂದೇನು ಮಾಡೋಣ ಎಂಬತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿದ್ರೆ ಎಲ್ಲವೂ ಕೂಡ ಸುಸೂತ್ರವಾಗಿ ನೆರವೇರುತ್ತೆ. ಇದೆಲ್ಲದಕ್ಕೂ ಕೂಡ ನಾನು ಇಷ್ಟು ಹೊತ್ತಿನವರೆಗೂ ಕೂಡ ಮಾತಾಡಿರ್ತಕ್ಕಂಥದ್ದು ಎಲ್ಲದರಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದೇ ಈ ನಾನು ಎಂಬತಕ್ಕಂಥದ್ದು. ಆ ಈಗೋ ಯಾವಾಗ ಮನುಷ್ಯನಲ್ಲಿ ದೂರ ಆಗುತ್ತೋ ಎಲ್ಲವೂ ಕೂಡ ನೆಮ್ಮದಿಯುತವಾಗಿರುತ್ತೆ. ಆ ಈಗೋ ನಾನು ಎಂಬತಕ್ಕಂಥ ದೂರ ಆಗಬೇಕು, ಸಾತ್ವಿಕ ಮನೋಭಾವ ನಮ್ಮಲ್ಲಿ ಬರಬೇಕು ಅಂದರೆ ಚಂದ್ರಶೇಖರನ ಪ್ರಾರ್ಥನೆ ಆಗಬೇಕು, ತಾಯಿ ಮಹಾಲಕ್ಷ್ಮೀ ದೇವಿಯ ಪ್ರಾರ್ಥನೆ ಆಗಬೇಕು, ತಾಯಿ ಗಿರಿಜಾಶಂಕರರ ಪ್ರಾರ್ಥನೆ ಆಗಬೇಕು. ಹಾಗಾಗಿ ಗಿರಿಜಾಶಂಕರರ ಅನುಗ್ರಹ, ಕಾರ್ತಿಕ ಮಾಸ, ಪರಮೇಶ್ವರನ ಮಹಾವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಈಗ ಸಾಯಿ ಶುಭ್ ಟೂರ್ಸ್ ಅವ್ರ ಬಗ್ಗೆ ನಾನು ತಿಳಿಸಲೇಬೇಕು. ಯಾಕೆ ಅಂತಂದರೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಆಸೆ, ಸಾಕಷ್ಟು ದಿನಗಳಿಂದ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಕೇಳ್ತಕ್ಕಂಥದ್ದು ಒಂದೇ ಬರುತ್ತೆ, ಏನಪ್ಪ ಅಂದರೆ, ಗುರುಗಳೇ ನೀವೆಲ್ಲಾದರೂ ಹೋದಾಗ ನಾವು ನಿಮ್ಮ ಜೊತೆ ಬರ್ತೀವಿ, ನಿಮ್ಮ ಜೊತೆ ನಾನು ಎಲ್ಲಾದರೂ ಪ್ರಯಾಣ ಮಾಡಬೇಕು, ಪುಣ್ಯಕ್ಷೇತ್ರಗಳಿಗೆ ತಾವು ಹೋಗ್ತೀರಿ, ನಮ್ಮನ್ನೂ ಕರ್ಕೊಂಡೋಗಿ ಗುರುಗಳೇ, ನಮ್ಮನ್ನೂ ಕರ್ಕೊಂಡು ಹೋಗಲಿ ಅಂತೇಳಿ. ಹಾಗಾಗಿ ಸಾಕಷ್ಟು ಜನರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಆಸೆಗೆ ಇವತ್ತಿನ ದಿವಸ ಪೂರಕವಾಗಿರ್ತಕ್ಕಂಥ ಒಂದು ಸಮಯ ಬಂದಿದೆ. ಗುರೂಜಿಯವರ ಜೊತೆ ತಮ್ಮೆಲ್ಲರಿಗೂ ಕೂಡ ಒಂದಾದರೂ ಪುಣ್ಯಕ್ಷೇತ್ರಕ್ಕೆ ಗುರೂಜಿಯವರ ಜೊತೆನೇ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಒಂದು ಮನದಾಸೆ ಸಾಕಷ್ಟು ಜನರಲ್ಲಿತ್ತು. ಆದರೆ ಆ ಒಂದು ಮನದಾಸೆಗೆ ಪೂರಕವಾಗಿರ್ತಕ್ಕಂಥ ಸಮಯ ಈಗ ಬಂದಿದೆ ಅಂತಲೂ ಕೂಡ ತಿಳಿಸ್ತಾ ಇದ್ದೆ. ಯಾವಾಗಪ್ಪ? ಇನ್ನು ಹೊಸ ವರ್ಷ 2024 ಜಾನ್ವರಿ ಮೊದಲನೇ ತಿಂಗಳೇ ನೋಡಿ, ಹೊಸ ವರ್ಷದ ಮೊದಲನೇ ತಿಂಗಳ ಮೊದಲನೇ ವಾರನೇ ಗುರೂಜಿಯವ್ರ ಜೊತೆ ಜಗದೊಡೆಯ ಜಗನ್ನಾಥನ ದರ್ಶನವನ್ನು ಮಾಡಕ್ಕೆ ಹೋಗ್ತಾ ಇದ್ದೀರಿ ತಾವೆಲ್ಲರೂ ಕೂಡ. ಹಾಗಾಗಿ ಯಾರಿಗೆಲ್ಲ ಆಸೆ ಇದೆ ಗುರೂಜಿಯವರ ಜೊತೆ ಪುರಿ ಜಗನ್ನಾಥ್ ಯಾತ್ರೆಯನ್ನು ಮಾಡಬೇಕು, ಜಗನ್ನಾಥನ ದರ್ಶನವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಮನದಾಸೆ ಇದೆ, ತಾವೆಲ್ಲರೂ ಕೂಡ ತಪ್ಪದೆ ಸಾಯಿ ಶುಭ್ ಟೂರ್ಸ್ ಅವ್ರನ್ನ ಸಂಪರ್ಕಿಸಿ. ಹಾಗಾಗಿ ಸಾಯಿ ಶುಭ್ ಟೂರ್ಸ್ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ನಿನ್ನೆನೂ ಕೂಡ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೆ, ಈಗ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ತಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಈಗ ತಾವೇನು ನನ್ನನ್ನು ನೋಡ್ತಾ ಇದ್ದೀರಿ ನಿಮ್ಮ ಟಿ ವಿ ಸ್ಕ್ರೀನ್ನಲ್ಲಿ, ಅದೇ ಸ್ಕ್ರೀನ್ನಲ್ಲೇ ಕೆಳಭಾಗದಲ್ಲಿ ಇದೆ ನಂಬರು, ಅದನ್ನು ತಾವೆಲ್ಲರೂ ಕೂಡ ಗಮನಿಸ್ಕೊಳ್ಳಿ. ಆದಷ್ಟು ಬೇಗ ನಿಮ್ಗಿನ್ನ
ಟೈಪ್ ಮಾಡ್ಕೊಳ್ಳೋದು ಎಲ್ಲೋ ಒಂದು ಕಡೆ ಲೇಟ್ ಆಯಿತು ಅಂದರೆ ಪಟ್ ಅಂತ ಒಂದು ಫೋಟೋ ತಗೊಂಬಿಡಿ. ಇವಾಗಲೇ ಫೋನ್ ಕ್ಯಾಮರಾ ಆನ್ ಮಾಡಿಕೊಂಡು ಪಟ್ ಅಂತ ಒಂದು ಫೋಟೋ ತಗೊಂಬಿಡಿ. ಇಲ್ಲ ಫೋನ್ ಪಕ್ಕದಲ್ಲಿರ್ತದೆ, ಫೋನ್ ಇಲ್ಲ ಅಂದವರು ಡೈರಿನಲ್ಲಾದರೂ ಬರ್ಕೊಂಬಿಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಹಳ ಈಸಿ ಇದೆ, ಬಹಳ ಈಸಿ ಇದೆ. ನಂಬರು 9590 9590 247 247. ನೋಡಿ ಎಷ್ಟು ಈಸಿ ಇದೆ. 9590 247 247 ಅಷ್ಟೇ ನಂಬರ್. 9590 247 247 9590 247 247. ನೋಡಿ, ನಾನೇ ಒಂದ್ಸತಿ ನೋಡಿದೆ, ಇನ್ನೊಂದ್ಸತಿ ಬಾಯ್ಟ್ ಆಗೋಯ್ತು. ಅಂದರೆ ಅಷ್ಟು ಈಸಿ ಇದೆ ನಂಬರು. ದೂರವಾಣಿ ಸಂಖ್ಯೆಯಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಬೇಡಿ. ಇನ್ನು ಒಂದು ವಿಚಾರ ತಮ್ಮೆಲ್ಲರಲ್ಲೂ ಕೂಡ ಸ್ಪಷ್ಟೀಕರಿಸ್ತಾ ಇದ್ದೀನಿ. ಏನಪ್ಪ ಸ್ಪಷ್ಟೀಕರಿಸೋದು ಅನ್ನೋದಕ್ಕಿಂತ ಒಂದು ಮನವಿ ಏನಪ್ಪ ಅಂತಂದರೆ, ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡೋದ್ರಿಂದ ಗುರೂಜಿಯವರನ್ನು ಭೇಟಿ ಮಾಡ್ತಕ್ಕಂಥದ್ದಾಗಲಿ, ಗುರೂಜಿಯವರ ಅಪಾಯಿಂಟ್ಮೆಂಟ್ ಆಗಲಿ, ಮಹರ್ಷಿ ಮಂದಿರದಲ್ಲಿ ಯಾವಾಗ ಸಿಗ್ತಾರೆ ಎಂಬತಕ್ಕಂಥದ್ದಾಗಲಿ, ಯಾವಾಗ ನಮಗೆ ಅವ್ರ ಹತ್ರ ಮಾತಾಡ್ಬೋದು ಎಂಬತಕ್ಕಂಥದ್ದಾಗಲಿ ಯಾವ ಮಾಹಿತಿನೂ ಕೂಡ ಸಿಗೋದಿಲ್ಲ. ಗುರೂಜಿಯವರ ಅಪಾಯಿಂಟ್ಮೆಂಟ್ ಬಗ್ಗೆ ಅಂತೂ ಸಿಗೋದೇ ಇಲ್ಲ. ಗುರೂಜಿಯವರು ಮಹರ್ಷಿ ಮಂದಿರದಲ್ಲಿ ಸಿಗ್ತಾರೆ ಇಲ್ಲ ಎಂಬತಕ್ಕಂಥ ಮಾಹಿತಿ ಸಿಗೋದಿಲ್ಲ. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಗುರೂಜಿಯವರೊಟ್ಟಿಗೆ ಪುರಿ ಜಗನ್ನಾಥ್ ಯಾತ್ರೆಯ ಬಗ್ಗೆ ಮಾಹಿತಿ ಅಷ್ಟೇ ಸಿಗುತ್ತೆ. ಪ್ಯಾಕೇಜ್ನಲ್ಲಿ ಯಾವ್ಯಾವ ರೀತಿ ಸೇವೆಗಳಿರ್ತವೆ, ತಮಗೆ ಯಾವೆಲ್ಲ ಸೌಲಭ್ಯಗಳಿರ್ತವೆ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಅಷ್ಟು ಬಿಟ್ಟರೆ ಗುರೂಜಿಯವರ ಅಪಾಯಿಂಟ್ಮೆಂಟ್ ಆಗಲಿ, ಗುರೂಜಿಯವರನ್ನು ಭೇಟಿ ಮಾಡಲಿಕ್ಕಾಗಲಿ ಮಾಹಿತಿ ಸಿಗೋದಿಲ್ಲ. ಹಾಗಾಗಿ ಕರೆ ಮಾಡ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಸಾಯಿ ಶುಭ್ ಟೂರ್ಸ್ ಅವ್ರ ಹತ್ರ ಪ್ಯಾಕೇಜ್ ಬಗ್ಗೆ ಮಾತ್ರ ಮಾತಾಡಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳನ್ನು ಪುರಿ ಜಗನ್ನಾಥ್ ಯಾತ್ರೆಗೆ ಕಳಿಸೋದಿರಲಿ. ಕಾರ್ಯಕ್ರಮಕ್ಕೆ ಮೊದಲು ಸ್ವಾಗತಿಸ್ಬಿಡೋಣ. ಗುರುಜಿಯವರನ್ನ ನಾವು ಇವತ್ತಿನ ದಿವಸ ಬಿಡೋದು ಬೇಡ, ಯಾಕಂದರೆ ಮಂಗಳವಾರ ಹೆಣ್ಣು ಮಕ್ಕಳೆಲ್ಲ ಕಾಯ್ತಾ ಇರ್ತೀರಿ. ಸಾಕಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ. ಮಂಗಳವಾರ ಶುಕ್ರವಾರ ಬಂತು ಅಂದರೆ ಇವತ್ತೇನೆಲ್ಲ ಮಾಹಿತಿ ಇದೆ, ಅದರಲ್ಲೂ ಕಾರ್ತಿಕ ಮಾಸದ ಮಂಗಳವಾರ ಅಲ್ವಾ, ಹೆಣ್ಣು ಮಕ್ಕಳಿಗಂತೂ ಬಹಳ ವಿಶೇಷ. ಇನ್ನು ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಭ ಮಂಗಳವಾರ, ಅದರಲ್ಲೂ ಕಾರ್ತೀಕ ಮಾಸದ ಈ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ. ಕಾರ್ತೀಕ ಮಾಸ ಕೃಷ್ಣ ಪಕ್ಷಕ್ಕೆ ಬಂದಾಯಿತು. ನೋಡ್ತಾ ಇದ್ದ ಹಾಗೆ ಶುಕ್ಲ ಪಕ್ಷ ಮುಗೀತು. ದಿನ ಕಳೀತಕ್ಕಂಥದ್ದು ಗೊತ್ತಾಗಲ್ಲ. ಆಗಲೇ ಕಾರ್ತೀಕ ಮಾಸದಲ್ಲಿ 15 ದಿವಸ ಕಳೆದು ಬಿಡ್ತು. ಇನ್ನೇನು ಕಾರ್ತೀಕ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. ಕೃಷ್ಣ ಪಕ್ಷದಲ್ಲಿರ್ತಕ್ಕಂಥ ಈ ದಿನಗಳಲ್ಲಿ ಏನು ವಿಶೇಷತೆ ಇದೆ ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನಾದರೂ ಕಾರ್ತೀಕ ಮಾಸದ 9 ದಿನದ ಅನುಷ್ಠಾನವನ್ನು ಎಲ್ಲರೂ ಮಾಡಿ. ಈ ಕಾರ್ತೀಕ ಮಾಸದಲ್ಲಿ 9 ದಿನದ ಅನುಷ್ಠಾನವನ್ನು ಸಾಂಬ ಸದಾಶಿವನ ಮನಸ್ಸಲ್ಲಿ, ಅಂದರೆ ಸಾಂಬ ಸದಾಶಿವನ ಹೆಸರಿನಲ್ಲಿ ನೀವು ಮಾಡುವಂತಹ ಅನುಷ್ಠಾನ ಆಗಬೇಕು. ಆದರೆ ಈ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥದ್ದು ತುಂಬೆ ಹೂವು, ಬಿಲ್ಲುಪತ್ರೆ, ಭಸ್ಮ, ರುದ್ರಾಕ್ಷಿ, ಶುದ್ಧ ಜಲ ಇಷ್ಟಿದ್ದರೆ ಸಾಕು. 9 ದಿನದ ಅನುಷ್ಠಾನವನ್ನು ಮಾಡಿದ್ರೆ ಎಂತಹ ಒಂದು ನಮ್ಮಲ್ಲಿ ಆಗೋದಿಲ್ಲ, ತುಂಬ ಕಷ್ಟ ಇದೆ, ಮನಸ್ಸು ನೆಮ್ಮದಿ ಇಲ್ಲ, ವಾಸ್ತುಗೃಹದಲ್ಲಿ ಸುಖ ಸಂತೋಷ ಇಲ್ಲ, ಜೊತೆಗೆ ನಾನು ಅಂದುಕೊಂಡ ಕೆಲಸ ಆಗ್ತಾ ಇಲ್ಲ, ಎಲ್ಲ ಕೆಲಸಗಳು ಅಡ್ಡಿ ಆತಂಕ ಆಗ್ತಾ ಇದೆ, ಅಂತಹದಕ್ಕೆ ಪರಿಹಾರ ಇಲ್ಲಿದೆ. ಇದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂತಹ ಪದಾರ್ಥ ಇಷ್ಟೇ. ನಿಮ್ಮ ಪ್ರಾಂತ್ಯದಲ್ಲಿ ತುಂಬೆ ಹೂ ಸಿಗುತ್ತೆ. ಅಥವಾ ತುಂಬೆ ಹೂ ಎಲ್ಲಾದರೂ ಸುತ್ತಮುತ್ತ ಒಂದು ಸಸಿ ಇದ್ದರೆ ಅದನ್ನು ತಂದು ಒಂದು ಪಾಟಲ್ಲಿ ಹಾಕ್ಕೊಳ್ಳಿ. ತುಳಸಿ ಗಿಡದ ಪಕ್ಕದಲ್ಲೇ ಒಂದು ತುಂಬೆ ಹೂವಿನ ಗಿಡವನ್ನು ಇಡಿ. ಆ ತುಂಬೆ ಗಿಡದಲ್ಲಿ ಇಟ್ಟಾಗ ಹೂ ಆದಷ್ಟು ಬೇಗನೆ ಬರುತ್ತೆ. ತುಂಬೆ ಹೂ ಅದರಲ್ಲೂ ವರ್ಷದ 365 ದಿವಸ ಸ್ವಲ್ಪ ಹೆಚ್ಚು ಕಮ್ಮಿ ತುಂಬೆ ಹೂ ಸಿಗುತ್ತೆ. ಅದಕ್ಕೆ ಕುಪ್ಪೂರಲ್ಲಿರ್ತಕ್ಕಂತಹ ಕುಪ್ಪೂರೇಶ್ವರನ ಗದ್ದಿಗೆಗೆ ಇವತ್ತಿಗೂ ಸಹಿತ 1 ದಿವಸಕ್ಕೂ ತುಂಬೆ ಹೂ ತಪ್ಪಿದ್ದೇ ಇಲ್ಲ. ಅಂದರೆ ಆ ತುಂಬೆ ಹೂನ ಯಥೇಚ್ಛವಾದಂಥ ರೀತಿ ಆ ಭಕ್ತರು ಸಂಗ್ರಹಣ ಮಾಡಿ ಅಲ್ಲಿಗೆ ಕುಪ್ಪೂರೇಶ್ವರರಿಗೆ ತಂದು ಕೊಡ್ತಾರೆ. ಅದು ನಾವು ನೋಡಿದ್ದೀವಿ, ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ತುಂಬೆ ಹೂವು ಅಂಥ ಒಂದು ವೈಶಿಷ್ಟ್ಯತೆ ಇದೆಯಾ ಅಥವಾ ಅದರಲ್ಲಿ ಅಂಥ ಶಕ್ತಿ ಇದೆಯಾ ಅನ್ನೋಂಥ ಪ್ರಶ್ನೆ ಒಂದಷ್ಟು ಜನಗಳಿದೆ. ತುಂಬೆ ಹೂವು ಶ್ವೇತವರ್ಣದಲ್ಲಿರ್ತಕ್ಕಂಥದ್ದು, ಬಿಳಿಯ ಬಣ್ಣದ್ದಾಗಿರ್ತಕ್ಕಂಥದ್ದು. ಬಿಳಿಯ ಬಣ್ಣ ಚಂದ್ರಶೇಖರನಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಬಿಳಿಯ ಬಣ್ಣದಲ್ಲಿರ್ತಕ್ಕಂತಹ ತುಂಬೆ ಹೂವನ್ನು ಕಾರ್ತೀಕ ಮಾಸದಲ್ಲಿ, ಅದರಲ್ಲೂ ಕೃಷ್ಣ ಪಕ್ಷದಲ್ಲಿ ನೋಡಿ, ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ 9 ದಿನದ ಅನುಷ್ಠಾನದಲ್ಲಿ ಈ ತುಂಬೆ ಹೂವಿನ ಪಾತ್ರ ಬಹಳ ದೊಡ್ಡದು ಅಂತ ಶಾಸ್ತ್ರಗಳಲ್ಲಿ ಸಾಕಷ್ಟು ಕಡೆ ಆಧಾರ ಇದೆ. ಇನ್ನು ಈ ತುಂಬೆ ಹೂವಿನ ಎಲೆ ಆಗಲಿ, ತುಂಬೆ ಹೂವಿನ ರಸ ಆಗಲಿ, ಅದು ಮಕ್ಕಳಿಗೂ ಸಹಿತ ಆಯುರ್ವೇದಿಕಲ್ಲಿ ಅಷ್ಟೇ ಔಷಧಿ ಗುಣವಾಗಿರ್ತಕ್ಕಂಥದ್ದು. ತುಂಬೆ ಹೂವು
ತುಂಬೆ ಸಸಿ ನಿಮ್ಮ ಪ್ರಾಂತ್ಯದಲ್ಲಿದ್ದರೆ ಪ್ರತಿದಿನ ತುಳಸಿ ಹೇಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತೀರೋ ಅದೇ ಪ್ರಕಾರ ಆ ಒಂದು ತುಂಬೆ ಗಿಡಕ್ಕೂ ನಮಸ್ಕಾರ ಮಾಡಿ ಹೊರಟ್ರೆ ಇವು ಕೋರ್ಟು ಕಚೇರಿ ಕೆಲಸ ಇರಲಿ, ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದಿರಲಿ, ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಬರ್ತಿರ್ತಕ್ಕಂಥ ತೊಂದರೆ ತಾಪತ್ರಯಗಳಿರಲಿ, ಎಲ್ಲವನ್ನು ದೂರ ಮಾಡ್ಕೊಳ್ಬಹುದು. ಅಂತಹ ಒಂದು ಅದ್ಭುತವಾದಂಥ ಶಕ್ತಿ ಈ ತುಂಬೆ ಗಿಡಕ್ಕಿದೆ. ನಮ್ಮಲ್ಲಿ ಈ ಸಸ್ಯಗಳಿಗೆ, ಸಸ್ಯಕಾಶಿಗೆ ಸ್ವಲ್ಪನೂ ಕೊರತೆ ಇಲ್ಲ. ಅದರಲ್ಲೂ ನಮ್ಮ ಭಾರತದ ನೆಲದಲ್ಲಿ, ಅದರಲ್ಲೂ ರಾಜ್ಯದಲ್ಲಿ ಈ ತುಂಬೆ ಗಿಡಗಳಂತೂ ಯಥೇಚ್ಛವಾದಂಥ ರೀತಿಯಲ್ಲಿದೆ. ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ ಅದನ್ನು. ಆದರೆ 100ಕ್ಕೆ 99 ಭಾಗ ತುಂಬೆ ಹೂವು ಅಂತಲೇ ಕರೀತಾರೆ. ತುಮ್ಮಪೂವ ಅಂತ ತೆಲುಗಲ್ಲಿ ಕರೀತಾರೆ. ತಮಿಳಲ್ಲಿ ಏನು ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು ಸತ್ಯಾಂಶ, ತುಂಬೆ ಹೂ, ತುಮ್ಮಪೂವ. ತುಮ್ಮಪೂವ ಅಂತಕ್ಕಂಥದ್ದು ತೆಲುಗು, ತುಂಬೆ ಹೂವು ಅನ್ನೋದು ಕನ್ನಡ. ಆದರೆ ತುಂಬೆ ಹೂವೇ ಜನಗಳಿಗೆ ಎಲ್ಲರಿಗೂ ಗೊತ್ತಿರೋಂಥದ್ದು. ಇದಕ್ಕಿಂತ ಮುಖ್ಯವಾಗಿ ಶಿವನಿಗೆ ಇಷ್ಟವಾಗಿರ್ತಕ್ಕಂಥ ಚಿಕ್ಕ ಹೂವು ಅಂದರೆ ಅದು ಇನ್ನೂ ಇಷ್ಟವಾಗಿ ಎಲ್ಲರಿಗೂ ಗೊತ್ತಾಗುವಂಥದ್ದು. ಈ ತುಂಬೆ ಹೂವಿನಲ್ಲಿ ಮಧು, ಜೇನುತುಪ್ಪ ಇರುತ್ತೆ. ಆ ಜೇನುತುಪ್ಪ ಇರತಕ್ಕಂಥ ತುಂಬೆ ಹೂ, ಈ ತುಂಬೆ ಹೂ ಚೆನ್ನಾಗಿ ಒಣಗದ ಮೇಲೂ ಸಹಿತ ಅದರಲ್ಲಿ ಔಷಧೀಯ ಗುಣಗಳಿರೋದ್ರಿಂದ ಆ ತುಂಬೆ ಹೂನ ಬಿಸಾಕೋದೇ ಇಲ್ಲ. ತುಂಬೆ ಹೂ ಪೂಜೆ ಆದಮೇಲೆ ಆ ನಿರ್ಮಾಲ್ಯ ಅಂತಿರುತ್ತಲ್ಲ, ಆ ನಿರ್ಮಾಲ್ಯಗಳನ್ನು ಸಹಿತ ಒಂದು ಕಡೆ ಶೇಖರಣೆ ಮಾಡಿಟ್ಟಿರ್ತಾರೆ. ಅದರಲ್ಲೂ ಔಷಧಿ ಗುಣಗಳಿದೆ. ಒಣಗಿರ್ತಕ್ಕಂಥ ತುಂಬೆ ಹೂವಲ್ಲಿ ಅಂಥ ಶಕ್ತಿ ಇದೆ ಅಂದರೆ ಇನ್ನು ನೈಜವಾಗಿರ್ತಕ್ಕಂಥ, ಸ್ವಚ್ಛತೆ ಇರತಕ್ಕಂಥ, ಆಗಷ್ಟೇ ಕಿತ್ತು ತಂದಿರತಕ್ಕಂಥ ತುಂಬೆ ಹೂವು ಶಿವನಿಗೆ ಪೂಜೆಗೆ ಇಂತಹ ಒಂದು ಅರ್ಹತೆಯನ್ನು ಪಡೆದಿದೆ ಅಂತಕ್ಕಂಥದ್ದನ್ನು ನೀವು ಚಿಂತನೆ ಮಾಡಿ. ಇದಕ್ಕೆ ಅನುಷ್ಠಾನ ಮಾಡುವಂಥ ಕ್ರಮ ಮಾಡುವಾಗ ಹೇಗಿರಬೇಕು ಅಂದರೆ, ಮನೆಯನ್ನು ಸಾರಿಸಿ ಗುಡಿಸಿ ಶುದ್ಧಿ ಮಾಡಿಕೊಂಡು ಮನೆಯಲ್ಲಿ ಈ ಅನುಷ್ಠಾನ ಮಾಡ್ತಕ್ಕಂಥವ್ರು ಯಾರಿದ್ದೀರಿ ಅವರು ಮೊದಲು ತಲೆಗೆ ಸ್ನಾನ ಮಾಡ್ಕೋಬೇಕು. ತಲೆಗೆ ಸ್ನಾನ ಮಾಡಿಕೊಂಡ ನಂತರ ಬೆಳಿಗ್ಗೆ ಆಹಾರಗಳನ್ನು, ಅಂದರೆ ಈ ಪೂಜಾ ಅನುಷ್ಠಾನ ಮುಗಿಯೋ ತನಕ ಯಾವ ಆಹಾರವೂ ಬೇಡ, ಹಾಲು ಕಾಫಿ ಸಹಿತ ಕುಡಿಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಈ 9 ದಿನ ಮಾತ್ರ ಈ ಕ್ರಮವನ್ನು ನೀವು ಆಚರಣೆ ಮಾಡಿದ್ರೆ ಒಂದು ಕಡೆ ನಿಮ್ಮ ಆರೋಗ್ಯ, ಎರಡನೇದು ಮನೆಯ ವಾಸ್ತುವಲ್ಲಿರ್ತಕ್ಕಂಥ ದೋಷ, ಮೂರನೇದು ಮಕ್ಕಳ ಒಂದು ಯಶಸ್ಸು, ನಾಲ್ಕನೇದು ಕುಟುಂಬದಲ್ಲಿರ್ತಕ್ಕಂತಹ ಕಲಹಗಳನ್ನು ದೂರ ಮಾಡ್ತಕ್ಕಂಥದ್ದು, 5 ಸ್ಥಿರ ಮಹಾಲಕ್ಷ್ಮಿ, ಲಕ್ಷ್ಮಿ ಮನೆ ಬಾಗಿಲಿಗೆ ಬರಲಿಕ್ಕೂ ಸಹಿತ ಇದು ದಾರಿದೀಪ ಅಂತ ಹೇಳ್ತಾರೆ. ಹಾಗಾಗಿ ಈ 5 ಪ್ರಯೋಜನಗಳಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ತುಂಬೆ ಹೂವು ಸಾರ್ಥಕತೆಯನ್ನು, ಆ ತುಂಬೆ ಹೂವಿನ ಅನುಷ್ಠಾನವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಈ 9 ದಿನ ಈ ಕಾರ್ತಿಕ ಮಾಸದಲ್ಲಿ ಮಾಡೋದರಿಂದ ಶೀಘ್ರವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಅದರ ಕ್ರಮ ಏನು, ಅದು ಯಾವ ರೀತಿ ಮಾಡಬೇಕು, ಅದರ ಇನ್ನಷ್ಟು ಸ್ಪಷ್ಟೀಕರಿಸಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕಾರ್ತಿಕ ಮಾಸದ ಶಿವನ ಪೂಜಾ ಅನುಷ್ಠಾನದ ಬಗ್ಗೆ ತಿಳಿಸ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಪರಮೇಶ್ವರನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ತುಂಬೆ ಹೂವಿನ ಬಗ್ಗೆ ತಿಳಿಸ್ತಾ ಇದ್ರು. ಬನ್ನಿ, ತುಂಬೆ ಹೂವಿನಿಂದ ಮಾಡತಕ್ಕಂಥ ಪೂಜಾ ಅನುಷ್ಠಾನದ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಈಗ ತಿಳ್ಕೊಳ್ಳೋಣ. ಗುರುಗಳೇ, ಆ ತುಂಬೆ ಹೂವಿನ ಕುರಿತಾಗಿ ಶ್ರೇಷ್ಠತೆಯನ್ನು ತಿಳಿಸ್ತಾ ಇದ್ರು ಗುರು. ಖಂಡಿತ ತುಂಬೆ ಹೂವಿನ ಅನುಷ್ಠಾನದ ಬಗ್ಗೆ ತಿಳಿಸ್ತಾ ಇದ್ದೆ. ಆದರೆ ತುಂಬೆ ಹೂ ಸಹಿತ ಶಿವನಿಗೆ ಬಹಳ ಪ್ರೀತಿ. ಆದರೆ ಶಿವಧ್ಯಾನದಿಂದಲೇ ಪ್ರಾರಂಭ ಆಗಬೇಕು ಮಹರ್ಷಿವಾಣಿ ಕಾರ್ಯಕ್ರಮ. ಸರ್ವಂ ಶಿವಮಯಂ ಅಂತಕ್ಕಂಥದ್ದು. ಹಾಗಾಗಿ ಶಿವಧ್ಯಾನವನ್ನು ಮಾಡೋಣ, ಶಿವನ ಆರಾಧನೆ ಮಾಡೋಣ, ಶಿವನ ಅರ್ಧಾಂಗಿಯಾದಂಥ ತಾಯಿ ಪಾರ್ವತಿಯನ್ನು ಪ್ರಾರ್ಥನೆ ಮಾಡೋಣ, ಗೌರಿ ಶಂಕರನ್ನು, ಗಿರಿಜಾಶಂಕರನ್ನು ಆರಾಧನೆ ಮಾಡಿ ಇವತ್ತಿನ ಕಾಯಕವನ್ನು, ಪ್ರತಿನಿತ್ಯದ ಕಾಯಕದಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ಅಂತಹದರಲ್ಲಿ ಇವತ್ತಿನ ಒಂದು ಕಾಯಕವನ್ನು ನಾವು ಮತ್ತಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಸಿದ್ಧಿಪಡಿಸ್ಕೊಳ್ಳೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಶ್ರೀ ಮಹಾಸಾಂಬ ಸದಾಶಿವಾಯ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇವ ವಸ್ತು ಮಾಂ ಭವೋದ್ಭವಾಯ ನಮಃ. ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಫಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಒಂದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ತುಂಬೆ ಹೂವಿನ ಅನುಷ್ಠಾನವನ್ನು ನಾನು ತಿಳಿಸಿದ್ದೆ. ಹಾಗೆ ಶಿವನಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು, ಶಿವನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಈ ಅನುಷ್ಠಾನಕ್ಕೆ ನೀವು ಸಿದ್ಧಿಪಡಿಸ್ಕೋಬೇಕಾದ್ದು 9 ದಿನಕ್ಕೆ ಬೇಕಾಗಿರುವಂಥ ಪದಾರ್ಥಗಳಲ್ಲಿ ಮೊದಲನೇದು ಅಕ್ಕಿ ಹಿಟ್ಟು, ಭಸ್ಮ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಕ್ಕಿ ಹಿಟ್ಟಿನಿಂದ ಒಂದು ವೃತ್ತಾಕಾರವನ್ನು ಬರೀರಿ. ಅಕ್ಕಿ ಹಿಟ್ಟಿನಿಂದ ಒಂದು ವೃತ್ತಾಕಾರವನ್ನು ಬರಿಬೇಕು. ಅದು ಎಲ್ಲಿ?
ನಿಮ್ಮ ಮನೆ ದೇವರ ಮನೆ ಆಗಿರಲಿ ಅಥವಾ ದೈವ ಸಾನ್ನಿಧ್ಯ ಆಗಿರಲಿ ಅಥವಾ ದೇವರನ್ನ 9 ದಿವಸ ಅನುಷ್ಠಾನ ಮಾಡಲಿಕ್ಕೆ ಪ್ರತಿನಿತ್ಯ ಎಲ್ಲಿ ನೀವು ಕೂತು ಪೂಜಾ ಅನುಷ್ಠಾನ ಮಾಡ್ತೀರೋ ಆ ಸ್ಥಳವನ್ನು ಶುದ್ಧಿ ಮಾಡಿಕೊಡಿ. ಸ್ಥಳ ಶುದ್ಧಿ ಆದ ನಂತರ ರಂಗೋಲಿ ಪುಡಿಗಿನ್ನ ಮುಖ್ಯವಾಗಿ ಅಕ್ಕಿ ಪುಡಿ, ಅಂದರೆ ಅಕ್ಕಿಯ ಹಿಟ್ಟು, ಅಕ್ಕಿಯನ್ನು ಬೀಸಿರ್ತಕ್ಕಂತಹ ಅಕ್ಕಿಯ ಪುಡಿ ಅಂತಿರುತ್ತಲ್ಲ, ಆ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಒಂದು ವೃತ್ತಾಕಾರವನ್ನು ಹಾಕಿ, ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೆಯಿರಿ. ವೃತ್ತಾಕಾರ, ಅದರ ಮಧ್ಯದಲ್ಲಿ ತ್ರಿಕೋನದ ಮಧ್ಯದಲ್ಲಿ ನೀವು ಬರಿಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಶಂ ಎಂಬತಕ್ಕಂತಹ ಒಂದು ಅಕ್ಷರ ಬರೀರಿ. ಶಿವನ ಆರಾಧನೆ ಮಾಡ್ತಿದ್ದೀವಿ, ಶಂ ಎಂಬತಕ್ಕಂಥ ಬೀಜಾಕ್ಷರಿ ಹೇಗಪ್ಪ ಅನ್ನೋ ಒಂದು ಚಿಂತನೆ ಬರುತ್ತೆ. ಇಲ್ಲಿ ವಾಸ್ತುವಿನಲ್ಲಿ ಪ್ರಸ್ತುತ ಇರ್ತಕ್ಕಂಥ ಗ್ರಹಗತಿಗಳಲ್ಲಿ ಶನೈಶ್ಚರನ ಅನುಗ್ರಹ ಪಡೀಲಿಕ್ಕೂ ಸಹಿತ ಹಾಗೆ ಶಂ ಎಂಬತಕ್ಕಂಥ ಅಕ್ಷರದ ಹಿಂದೆ ಇನ್ನೊಂದು ರಹಸ್ಯವೂ ಇದೆ. ಈ ಅನುಷ್ಠಾನವನ್ನು ಮಾಡೋದ್ರಿಂದ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ನೀವು. ಶಂ ಎಂಬತಕ್ಕಂಥ ಅಕ್ಷರವನ್ನು ಬರೆದು ಅದರ ಮೇಲ್ಭಾಗದಲ್ಲಿ ಶ್ರೀಮ್ ಅಂತ ಬರೀರಿ. ಅಂದರೆ ಎಲ್ಲಿ ಶಂ ಅಂತ ಬರೆದಿರೋದ್ರ ಮೇಲೆ ಮತ್ತೊಮ್ಮೆ ಶ್ರೀಮ್ ಅಂತ ಬರೀರಿ. ಆ ಬರೆದಿರ್ತಕ್ಕಂಥ ಶಮ್ಮನ ಅಳಿಸೋದು ಬೇಡ. ಶಂ ಎಂಬತಕ್ಕಂಥ ಅಕ್ಷರ ಬರೆದು ಅದರ ಮೇಲ್ಗಡೆ ಶ್ರೀಮ್ ಅಂತ ಬರೀತಕ್ಕಂಥದ್ದು. ಬರೆದಾದ ಮೇಲೆ ಅದರ ಮೇಲೆ ನೀವು ಮಾಡಬೇಕಾದ್ದು ಒಂದು ಮಣೆಯನ್ನು ಅಥವಾ ಅದಕ್ಕೆ ಸಂಬಂಧಪಡ್ತಕ್ಕ ಒಂದು ಮಣೆನೇ ಬೆಸ್ಟ್. ಅದಕ್ಕೆ ಚೆನ್ನಾಗಿರ್ತಕ್ಕಂಥದ್ದು ಒಂದು ಮಣೆ, ನೀವು ಕೂತ್ಕೊಳ್ಳೋದು ಅಥವಾ ದೇವರ ಪೀಠ ಅಂತ ಏನು ಹೇಳ್ತೀವಲ್ಲ, ಪೀಠದ ತಳಗೆ ರಂಗೋಲಿ ಇರಲಿ, ಅದರ ಮಧ್ಯೆ ಬೀಜಾಕ್ಷರಿ ಮಂತ್ರ ಇರಲಿ, ಅದರ ಮೇಲೆ ಒಂದು ಮಣೆ ಇರಲಿ. ಮಣೆಯ ಮಧ್ಯಭಾಗದಲ್ಲಿ 2 ವಿಳೆದೆಲೆ ಅಡಿಕೆ ಅದನ್ನು ಮಧ್ಯಭಾಗದಲ್ಲಿ ಇಡಿ. 4 ಮೂಲೆಗಳಿಗೂ 4 ದೀಪಗಳನ್ನು ಇಡಿ. ಮಣ್ಣಿನ ಹಣತೆ ದೀಪ ಇಡಿ. 4 ಮೂಲೆಗೂ 4 ದೀಪವನ್ನು ಇಡಬೇಕು. ದೀಪವನ್ನಿಟ್ಟು ದೀಪದ ಆರಾಧನೆ ಪ್ರಾರಂಭ ಆಗಬೇಕು. ಅಂದರೆ ದೀಪವನ್ನು ಹಚ್ಕೊಳ್ಬೇಕು. ಹಚ್ಚಿದಾದ ನಂತರ ತುಂಬೆ ಹೂ, ಬಿಲ್ವಪತ್ರೆ, ಭಸ್ಮ, ಸ್ವಾಮಿಗೆ ಬೇಕಾಗಿರ್ತಕ್ಕಂಥ ಶ್ವೇತಗಂಧ ಅಂದರೆ ಬಿಳಿಯ ಗಂಧ, ಇದಿಷ್ಟನ್ನು ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಒಂದೇ ಮಂತ್ರ. ಈ ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರಕ್ಕೆ ಸರಿಸಾಟಿಯಾದಂತಹ ಮಂತ್ರ ಈ ಕಾರ್ತಿಕ ಮಾಸದಲ್ಲಿ ಮತ್ತೊಂದಿಲ್ಲ. ಎಲ್ಲರೂ ಹೇಳುವಂಥ ಮಂತ್ರ. ಈ ಅನುಷ್ಠಾನದಲ್ಲಿ ಶಿವನ ಅನುಷ್ಠಾನಕ್ಕೆ ಜಾತಿ ಮತ ಭೇದವಿಲ್ಲ. ಯಾರು ಶ್ರದ್ಧೆಯಿಂದ ಮಾಡಿದ್ರೂ ಎಲ್ಲರನ್ನೂ ಕೈ ಹಿಡಿದು ನಡೆಸುವಂಥವನು ಸಾಂಬ ಸದಾಶಿವ. ಶಿವ ಯಾರಿಗೆ ಬೇಡ. ಜೊತೆಗೆ ಶಿವ ನಿಂತಂಥ ಸಾನ್ನಿಧ್ಯ ಇದೆಯಲ್ಲ, ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅದಕ್ಕೆ ಕಾರ್ತಿಕ ಮಾಸದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಒಂದಷ್ಟು ಜನ ಅಲ್ಲ, ತಿಳಿದಿರ್ತಕ್ಕಂಥವರು ಕಾರ್ತಿಕದಲ್ಲಿ ಒಮ್ಮೆಯಾದರೂ, 1 ವರ್ಷದ ಕಾರ್ತಿಕದಲ್ಲಿ ಒಮ್ಮೆಯಾದರೂ ಕಾಶಿ ಕ್ಷೇತ್ರಕ್ಕೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಎಂಬತಕ್ಕಂಥ ಒಂದು ಮನಸ್ಸಲ್ಲಿದೆ. ಹಾಗೆ ನಿನ್ನೆ ಚಂದ್ರ ಜಯಂತಿ ಆಯಿತು. ಚಂದ್ರ ಜಯಂತಿ ಆದ ನಂತರವೇ ಈ 9 ದಿನದ ತುಂಬೆ ಹೂವಿನ ಅನುಷ್ಠಾನ ಆಗಬೇಕು. ಚಂದ್ರ ಶ್ವೇತವರ್ಣದಲ್ಲಿರ್ತಕ್ಕಂಥವನು, ಸದಾಕಾಲ ತಂಪನ್ನು ಕೊಡ್ತಕ್ಕಂಥವನು. ಹಾಗೆ ಈ ತುಂಬೆ ಹೂವು ನಿಮ್ಮ ಬಲಹಸ್ತದಲ್ಲಿ ಹಾಕ್ಕೊಂಡು ನಿಮ್ಮ ಕಣ್ಣುಗಳ ದೃಷ್ಟಿ ಆ ತುಂಬೆ ಹೂವಿನ ಮೇಲೆ ಬಿಟ್ಟಾಗ ಕಣ್ಣು ಬಹಳ ತಂಪಾಗುತ್ತೆ. ಆಮೇಲೆ ಆ ಶ್ವೇತಪುಷ್ಪಗಳನ್ನು, ಬಿಳಿಯ ಹೂಗಳನ್ನು ನಿಮ್ಮ ಶಕ್ತಿಯಾನುಸಾರ ನಿಮಗೆ ಸಿಕ್ಕಿದ್ರೆ ಒಂದು 21 ಹೂವು, 108 ಹೂವು, ಅಥವಾ 504 ಆಗಲಿ, ಅಥವಾ ಒಂದು 1008 ಆಗಲಿ, ಅಥವಾ ಏನು ಸಿಗಲ್ಲ ಒಂದು 11 ಹೂವುಗಳು. 11 ಹೂವು ಅಂತೂ ಖಂಡಿತ ಪ್ರತಿ ದಿವಸ ಸಿಕ್ಕೇ ಸಿಗುತ್ತೆ. ಅಂತಹ ತುಂಬೆ ಹೂವನ್ನು ಸಂಗ್ರಹಣ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ ನಿಮ್ಮ ಅಂಗೈಯಲ್ಲಿ ತುಂಬೆ ಹೂ ಹಾಕ್ಕೋಬೇಕು. ಮಂತ್ರವನ್ನು ಪಠನೆ ಮಾಡಬೇಕು. ಪಠನೆ ಮಾಡಿದ ನಂತರ 108 ಅಥವಾ 1008 ಪಠನೆ ಆದಮೇಲೆ, ಆ ಜಪಾನುಷ್ಠಾನ ಆದಮೇಲೆ ಈ ಹೂಗಳನ್ನು ಆ ಮಧ್ಯದಲ್ಲಿ ವಿಳೆದೆಲೆ ಅಡಿಕೆ ಮೇಲೆ ಹಾಕಬೇಕು. ಇದ್ದರೆ ಬಿಲ್ವಪತ್ರೆನೂ ಹಾಕಿ, ಇಲ್ಲ ತುಂಬೆ ಹೂ ಮಾತ್ರ ಹಾಕಿ. ಇದಕ್ಕೆ ನೈವೇದ್ಯ ಏನು ಕೊಡಬೇಕು? ಪ್ರತಿಯೊಂದು ಸಹಿತ ನೈವೇದ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಅತಿಥಿ ಅಭ್ಯಾಗತರನ್ನು, ಅದರಲ್ಲೂ ದೇವರನ್ನು, ಅದರಲ್ಲೂ ಇಷ್ಟವಾಗಿರ್ತಕ್ಕಂಥ ಕಲಿಯುಗದಲ್ಲೂ ಸಹಿತ ಮಾತಾಡುವ ದೈವ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು, ಜಾತಿ ಮತ ಭೇದ ಪಂಥಗಳೇ ಇಲ್ದಿರ ನಿಮ್ಮೆಲ್ಲರಿಗೂ ಸಹಿತ ಶುಭವನ್ನು ಕರುಣಿಸ್ತಕ್ಕಂಥವನು ಸಾಂಬ ಸದಾಶಿವ ಮಾತ್ರ. ಅಂತಹ ಶಿವನ ಆರಾಧನೆಗೆ ಬೇಕಾಗಿರುವಂತಹ ನೈವೇದ್ಯ ಒಂದಿಷ್ಟು ತೆಂಬಿಟ್ಟು. ಆ ತೆಂಬಿಟ್ಟು ಮಾಡೋ ವಿಧಾನ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ. ತೆಂಬಿಟ್ಟಲ್ಲಿ 2 ವಿಧಾನ ಇದೆ. ತೆಂಬಿಟ್ಟು, ಒಂದು ಹಸಿ ತೆಂಬಿಟ್ಟಿದೆ, ಒಂದು ಬೇಯಿಸಿರ್ತಕ್ಕಂಥದ್ದಿದೆ. ಅಂದರೆ ಬೆಂದಿರ್ತಕ್ಕಂಥದ್ದಂದರೆ ಸಾಮಾನ್ಯಕ್ಕೆ ಈ ಗೋಧಿ ಹಿಟ್ಟನ್ನು ಹುರಿದು ಅದನ್ನು ತುಪ್ಪದಲ್ಲಿ ಮಿಶ್ರಣ ಮಾಡುವಂಥದ್ದು ಒಂದಿದೆ. ಅಥವಾ ತೆಂಬಿಟ್ಟು ಮಾಡುವಾಗ ಅಕ್ಕಿ ಹಿಟ್ಟನ್ನು ಸಾಮಾನ್ಯ ಮುದ್ದೆ ಆಕಾರ ಮಾಡಿಕೊಂಡು ಅದಕ್ಕೆ ಬೆಲ್ಲವನ್ನು ಕಲಸಿ ನೀರು ಥರ ಮಾಡಿ ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ತುಪ್ಪ ಇದರಿಂದ ತಂಬಿಟ್ಟು ಮಾಡುವಂಥ ಇದೆ. ನಿಮಗೆ ಪದ್ಧತಿ ಪ್ರಕಾರ ನಿಮಗೆ ಯಾವುದು ಬರುತ್ತೆ, ಯಾವುದು ಚೆನ್ನಾಗಿರುತ್ತೆ, ಯಾವುದು ವಿಶೇಷವಾಗಿರುತ್ತೆ, ಅದಕ್ಕೆ ಏಲಕ್ಕಿ ಪುಡಿ ಎಲ್ಲ ಹಾಕಿ ತಂಬಿಟ್ಟನ್ನು ಮಾಡಿ.
ತೆಂಬಿಟ್ಟಿನ ಮಾಡಿಕೊಂಡು ಈ ಅನುಷ್ಠಾನದಲ್ಲಿ ಕಡೆಯದಾಗಿ ನೀವು ಮಾಡಬೇಕಾದ್ದು 2 ತೆಂಬಿಟ್ಟಿನ ಆರತಿ ಮಾಡ್ಕೋಬೇಕು. ಇದು 9 ದಿವಸ ನಿರಂತರವಾಗಿ ಮಾಡಬೇಕು. ಇವತ್ತು ಒಂದು ದಿವಸ ಮಾಡಿ ನೀವು ಕೈ ಬಿಡೋಂಗಿಲ್ಲ. ಕಾರ್ಯಕ್ರಮ ಶುರು ಮಾಡಿದ್ರೆ 9 ದಿವಸ ಮಾಡಲೇಬೇಕು. ಈ 9 ದಿನದ ಮಧ್ಯದಲ್ಲಿ ಅಕಸ್ಮಾತ್ ಹೆಣ್ಣುಮಕ್ಕಳಿಗೆ ಮುಟ್ಟಿನ ದಿನಾಂಕ ಬಂದರೆ ಹೇಗೆ, ಮೈಲಿಗೆ ಆದರೆ ಹೇಗೆ, ಅಥವಾ ಆ ಸಮಯದಲ್ಲೇ ಮೆನ್ಸಸ್ ಪೀರಿಯಡ್ ಡೇಟ್ ಬಂದುಬಿಡುತ್ತೆ, ಏನು ಮಾಡಬೇಕು? ನಾವು 4 ದಿವಸ ಮಾಡ್ಬೋದು, 5ನೇ ದಿವಸ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಪರಿಸ್ಥಿತಿ ಏನು? ನಿಮಗೆ ಎಷ್ಟು ದಿವಸ ಸಾಧ್ಯವೋ ಅಷ್ಟು ದಿವಸ ಮಾಡಿ, ತಪ್ಪಲ್ಲ. ಆದರೆ ಡೇಟ್ ಆಗುವವರೆಗೂ ನೀವು ಮಾಡೋದ್ರಲ್ಲಿ ತಪ್ಪಲ್ಲ. ಆದರೆ ಡೇಟ್ ಆದಮೇಲೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಡೇಟ್ ಆದ ನಂತರ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ದೇವರ ಪೂಜೆಗೆ ಅವರು ಆ ಸನ್ನಿವೇಶದಲ್ಲಿ ಅರ್ಹರಾಗುವುದಿಲ್ಲ. ಹೆಣ್ಣಿನಿಂದಲೇ ಮೂಲ. ಗರ್ಭ ನಿಂತರೇ ನಾವು ಮುಂದೆ ಜೀವನ. ಅಲ್ಲಿ ಮಕ್ಕಳು ಜನನ ಆಗಲಿಕ್ಕೆ ಅದೇ ಕಾರಣ. ಯಾಕೆಂದ್ರೆ ಇದೂ ಒಂದು ವಾದ ವಿವಾದಗಳು ನಡೆದಿದೆ. ಆದರೆ ನಾನು ಹೇಳ್ತೇನೆ, ಧರ್ಮಶಾಸ್ತ್ರ ಮತ್ತು ಹಿಂದಿನ ಪದ್ಧತಿ ಮತ್ತು ಅದರಲ್ಲಿರ್ತಕ್ಕಂಥ ವಿಶೇಷತೆಗಳನ್ನು ಅರ್ತು ತಿಳಿಸ್ತಿರ್ತಕ್ಕಂಥ ವಿಚಾರ. ಆದ್ದರಿಂದ ನಾವು ಬೇರೆ ಅನ್ಯ ಮಾರ್ಗ ತುಳಿಯೋದು ಬೇಡ. ವಿಚಾರ ಹೀಗಿದೆ, ಇದನ್ನೇ ಸ್ವಾಗತಿಸೋಣ. ಡೇಟ್ ಆದಾಗ ಪೂಜೆಗೆ ಬೇಡ. ಡೇಟ್ ಆಗಲಿಲ್ಲ, 9 ದಿವಸ ಕಂಪ್ಲೀಟ್ ಮಾಡಿ. 9 ದಿನ ಆದಮೇಲೆ ಯಾರಾದರೂ ವಯಸ್ಸಾಗಿರ್ತಕ್ಕಂತಹ ವೃದ್ಧರನ್ನು, ಯಾರಾದರೂ ಸರಿ, ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರೋರಾದರೂ ಸರಿ, ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥವರಾದರೂ ಸರಿ, ವಯಸ್ಸಾದಂತಹ ವೃದ್ಧರಿಗೆ ಒಂದು ಹಬ್ಬದ ಅಡಿಗೆ ಮಾಡಿ. ನಿಮ್ಮ ಶಕ್ತಿ ಅನುಸಾರ ಒಂದಿಷ್ಟು ತರಕಾರಿ ಹಾಕಿ ಪಲ್ಯಗಳು ಮಾಡೋದು, ಒಂದಿಷ್ಟು ಸಾಂಬಾರು ಹುಳಿ ಮಾಡೋದು, ಒಂದಷ್ಟು ಚಿತ್ರಾನ್ನ, ಎಲೆ ಕೋಸಂಬರಿನೋ ಒಂದಿಷ್ಟು ಪಲ್ಯಗಳು ಮಾಡೋದು, ಒಂದಿಷ್ಟು ಎಲೆ ಕೊನೆ ಪಾಯಸ ಮಾಡೋದು. ಇದೆಲ್ಲ ಹಬ್ಬದ ಅಡಿಗೆ ಮಾಡಿ ದೇವರಿಗೆ ಸಾಂಬ ಸದಾಶಿವನಿಗೆ ನೈವೇದ್ಯ ಮಾಡಿ, ಆ ನೈವೇದ್ಯವಾದ ನಂತರ ಮೊದಲು ಆ ಅತಿಥಿ ಅಭ್ಯಾಗತರಂತ, ಅಂದರೆ ಅವತ್ತು ಯಾರಿಗೆ ಊಟ ಕೊಡಬೇಕು, ಯಾರಿಗೆ ಒಬ್ಬರು ಹಿರಿಯರಿಗೆ ಕೊಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಅವರಿಗೆ ಊಟ ಬಡಿಸಿ, ಅವ್ರ ಊಟ ಆದಮೇಲೆ ನೀವು ಅನ್ನಪ್ರಸಾದ ಊಟ ಮಾಡಿ. ಅವ್ರದ್ದು ಊಟ ಆಗಬೇಕು, ಅದಾದಮೇಲೆ ನೀವು ಪ್ರಸಾದ ತೊಗೊಳ್ಬೇಕು. ಈ ಒಂದು ಅನುಷ್ಠಾನವನ್ನು, ಈ ತುಂಬೆ ಹೂವಿನ ಅನುಷ್ಠಾನವನ್ನು 9 ದಿನ ಈ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಕಾರ್ತೀಕ ಮಾಸದಲ್ಲಿ ಮಾಡ್ತಕ್ಕಂಥ ಶಿವನ ಪೂಜಾ ಅನುಷ್ಠಾನದ ಕುರಿತಾಗಲಿ, ತುಂಬೆ ಹೂವಿನ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳಾಗಲಿ, ತುಂಬೆ ಹೂವಿನಿಂದ ಮಾಡತಕ್ಕಂಥ ಅನುಷ್ಠಾನದ ಬಗ್ಗೆ ಆಗಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರಿ ನಮಃ ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರಿ ಹರಿಂ ಕರಾಸನ ಗರ್ಭಿತಾಂ ನರಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವೃಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಷ್ಠಕವಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಶ್ರೀ ಶೋಭವೃತ್ತಾಂ ಸಂವತ್ಸರೆ ದಕ್ಷಿಣಾಯನೇ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ 28/11/2023 ಮಂಗಳವಾರ, ಪ್ರತಿಪತ್, ರೋಹಿಣಿ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೂ ಸರಿಯೇ. ರೋಹಿಣಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನವೂ ಸರಿಯೇ. ಹಾಗಾಗಿ ಇವತ್ತು ಯಾರೆಲ್ಲ ಈ ವಿಶೇಷತೆಗಳನ್ನು, ಈ ವಿಶೇಷವಾಗಿರ್ತಕ್ಕಂಥ ಈ ಶುಭದ ಸಂಕೇತಗಳನ್ನು, ಅದರಲ್ಲೂ ದೇವಿಯ ಅನುಷ್ಠಾನ ಮತ್ತು ಶಿವನ ಆರಾಧನೆ ಅಂದರೆ ಕಾರ್ತೀಕ ಮಾಸದಲ್ಲಿ ಅದು ಅದರದೇ ಆದಂತಹ ಒಂದಷ್ಟು ವಿಶೇಷತೆಗಳನ್ನು ಹೇಳುತ್ತೆ. ಹಾಗಾಗಿ ನಂಜನಗೂಡಲ್ಲಿರ್ತಕ್ಕಂಥ ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲೂ ಇವತ್ತು ವಿಶೇಷವಾದ ಪೂಜೆನೇ. ಯಾಕೆಂದರೆ ಅಲ್ಲಿರ್ತಕ್ಕಂಥ ದೇವಿಯ ಸಾನ್ನಿಧ್ಯ ಇದೆ. ಜೊತೆಗೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಸಿದ್ಧ ಇವತ್ತು ಬಹಳ ವಿಶೇಷವಾಗಿದೆ. ಹಾಗಾಗಿ ಸುಬ್ರಹ್ಮಣ್ಯೇಶ್ವರರ ಪುಣ್ಯಕ್ಷೇತ್ರಗಳು ಎಲ್ಲೆಲ್ಲಿದೆಯೋ ಆ ಎಲ್ಲ ಪ್ರಾಂತ್ಯಗಳಲ್ಲೂ ಇವತ್ತು ಮಂಗಳವಾರ ಆದ್ದರಿಂದ ಸಾಕಷ್ಟು ಜನ ಭಕ್ತರು ಅಲ್ಲಿ ಹೋಗಿ ಭಗವಂತನ ದರ್ಶನ ಮಾಡಿ ಬರ್ತಾರೆ. ದಿನಕ್ಕೊಂದರಂತೆ ದಿನಕ್ಕೊಂದು ವಿಶೇಷತೆಗಳನ್ನು, ದಿನಕ್ಕೊಂದೊಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಮ್ಮ ಕಾಯಕದೊಂದಿಗೆ, ಅಂದರೆ ನಮ್ಮ ಕೆಲಸ ಕಾರ್ಯಗಳ ಜೊತೆಗೇ ನಾವು ಅದನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದು ತಪ್ಪಲ್ಲ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿಯ ಆರಾಧನೆ ಮಾಡಿ ಇವತ್ತಿನ ದಿವಸ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಆರಾಧನೆ ಮಾಡಿ ಇವತ್ತು ಎಲ್ಲರೂ ಸಹಿತ ಒಂದು ಒಳ್ಳೆಯ ಸನ್ಮಾರ್ಗದತ್ತ ನಡೀತಕ್ಕಂಥದ್ದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಜೊತೆಗೆ ರಾಶಿಫಲದಲ್ಲಿ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದಂಥ ವಿಚಾರ ಇದೆ. ಲಾಭ ನಷ್ಟ, ಬೇಕು ಬೇಡ, ಸರಿ ತಪ್ಪು ಎಲ್ಲವೂ ಇದರಲ್ಲಿ ಬಂದು ಹೋಗುತ್ತೆ.
ಹಾಗಾಗಿ ಈ ಒಂದು ವಿಚಾರವನ್ನು ಸ್ಪಷ್ಟೀಕರಿಸ್ಕೊಳ್ತಕ್ಕಂಥದ್ದು, ಸರಿಯಾದ ಕ್ರಮವನ್ನು ಅನುಸರಿಸ್ತಕ್ಕಂಥದ್ದು ಬಹಳ ಉತ್ತಮ, ಬಹಳ ವಿಶೇಷತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನವಗ್ರಹ ಪ್ರಾರ್ಥನೆ ಆಯಿತು, ರಾಶಿಫಲ ಜೊತೆಗೆ ತ್ರಾಂಬಕಂ ಯಜಾಮಹೇ ಸುಗಂಧಂ ಪುಷ್ಠವರ್ಧನಂ ಪೂರ್ವಾರ್ಗುಂದರಾಂ ಮೃತ್ಯೋನ್ಮೃಕ್ಷೇ ಮಾಮೃತಾತ್ ಆ ವಿಶೇಷವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯದ ಶಿವನ ಮಂತ್ರವನ್ನು ಪಠನೆ ಮಾಡಿ ಈ ದಿನದ ರಾಶಿಫಲವನ್ನು ಗಮನಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗತ್ತೆ. ಹಾಗೆ ನೀವು ಮಾಡುವಂಥ ಕೆಲಸಗಳನ್ನು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಒಂದು ಹೆಜ್ಜೆ ಕೈ ಹಾಕಬೇಕಾಗತ್ತೆ. ಯಾಕೆಂದರೆ ಪ್ರಾರಂಭಿಕ ಹಂತದಲ್ಲಿ ಏನೋ ಬಹಳ ಜೋಶಲ್ಲೇ ಮುಂದೆ ನಡೀತೀರಿ, ಅದಾದಮೇಲೆ ಸ್ವಲ್ಪ ಸ್ಲೋ ಆಗುತ್ತೆ. ಆ ಮಂದಗತಿಯಲ್ಲಿ ಸಾಗುವಾಗ ಜವಾಬ್ದಾರಿ ಇಲ್ಲದಂತ ಆದರೆ ಅಲ್ಲಿ ಸಮಸ್ಯೆ ಎದುರಾಗುತ್ತೆ. ಹಾಗಾಗಿ ಇವತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಹಾಗೆ ಇವತ್ತಿನ ಫಲಾಫಲಗಳಲ್ಲಿ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಸಿಗಬೇಕಾದ್ರೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ನಗನಗ್ತಾ ಹಸನ್ಮುಖಿಯಾಗಿ ನಗನಗ್ತಾ ಮನೆಯಿಂದ ಆಚೆ ಹೊರಡುವಂಥದ್ದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಲಾಭವನ್ನು ತಾವು ತಂದುಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಲಾಭ ಗಳಿಸ್ತೀರಿ. ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿ ಇವತ್ತು ಬೆಳಗ್ಗೆ ನೀವು ಅಂದುಕೊಂಡಿದ್ದೊಂದು, ಇವತ್ತು ನಡೀತಾ ಇರೋದು ಮತ್ತೊಂದು, ಸಂಜೆವರೆಗೂ ಇಂಥದ್ದೇ ಒಂದು ಕನ್ಫ್ಯೂಷನ್ ಇರ್ತೀರಿ. ಆದರೂ ಲಾಭದಲ್ಲಿರ್ತೀರಿ. ಭಗವಂತ ಕೊಟ್ಟರೆ ಎಲ್ಲವೂ ಹೀಗೆ ಕೊಡ್ತಕ್ಕಂಥದ್ದು. ಹಾಗಾಗಿ ಆತನ ಕೃಪಾಶೀರ್ವಾದದಿಂದ ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ಒಂದು ಗುರುವಿನ ಅನುಗ್ರಹ ಈ ಶುಭ ದಿನದಂದಿದೆ. ಹಾಗೆ ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ನಿಂತು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತು ಏನಾದರೂ ಒಂದಿಷ್ಟು ಕಾರ್ಯಸಿದ್ಧಿ ಮಾಡ್ಕೋಬೇಕಾದ್ರೆ ಇವತ್ತು ಮೊದಲು ನೀವು ಚಿಂತನೆ ಮಾಡಬೇಕಾದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಅದರಲ್ಲೂ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ಒಂದು ಚಿಟಿಕೆ ಬಿಳಿ ಸಾಸಿವೆಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ತದನಂತರ ಆಚೆ ಹೊರಡೋದು ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನದಿಂದ ದೂರ ಇದ್ದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ದಿರ ನೀವು ಹೆಜ್ಜೆ ಮುಂದೆ ಹಾಕಿದ್ರೆ ಅದು ವ್ಯತ್ಯಾಸ ಆಗ್ತಾನೇ ಇರುತ್ತೆ. ಆದರೆ ಒಂದು ಸತ್ಯಾಂಶ, ಇವತ್ತು ಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಯೋಗವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟವೂ ಇದೆ. ಗುರುವಿನ ಅನುಗ್ರಹವೂ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಸಾಧ್ಯವಾದರೆ ಒಂದು ಬಟ್ಲಡಿಕೆಯನ್ನು ನಿಮ್ಮ ಬಲಗೈನಲ್ಲಿ ಒಂದು ಬಟ್ಲಡಿಕೆಯನ್ನು ತೆಗೆದುಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿ ಅದೇ ತರಹ ಅದೇ ಪಾಕೆಟಲ್ಲಿ ರೈಟ್ ಸೈಡ್ ಪಾಕೆಟಲ್ಲೇ ಆ ಬಟ್ಲಡಿಕೆಯನ್ನು ಹಾಗೇ ಇಟ್ಕೊಳ್ಳಿ. ಸಂಜೆವರೆಗೂ ನಿಮ್ಮ ಜೊತೆಯಲ್ಲಿದ್ದು ಸಂಜೆ ಅದನ್ನು ಹಸಿರು ಗಿಡಗಳ ಮೇಲೆ ಹಾಕಿಬಿಡಿ. ಈ ಪ್ರಕಾರ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆಗಳಿಗಾದರೂ ಅಲ್ಲಿಂದಲ್ಲೇ ಒಂದು ಪರಿಹಾರವನ್ನು ಕಂಡುಕೊಂಡಂಗೆ ಆಗುತ್ತೆ. ಹಾಗೆ ಯಾರಾದರೂ ವಿಚಾರಗಳನ್ನು ಏನಾದರೂ ನಿಮಗೆ ಬೇಕಾಗಿರುವಂಥ ವಿಚಾರಗಳ ಕಡೆ ಸರಿಯಾಗಿ ಗಮನ ಕೊಟ್ಟು ಹೇಳಿದ್ರೆ ಅದರ ಕಡೆ ಇರತಕ್ಕಂಥ ವಿಚಾರಗಳ ಗಮನವನ್ನು ಸರಿಯಾದ ರೀತಿ ತೆಗೆದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಮತ್ತಷ್ಟು ಅದೃಷ್ಟವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಜೋಪಾನ, ಎಚ್ಚರಿಕೆಯಿಂದ ನಡೆಯಿರಿ. ಯಾಕೆಂದರೆ ಸ್ವಲ್ಪ ಯಾಮಾರಿದ್ರೂ ಬೇರೊಂದು ಸಮಸ್ಯೆ ಎದುರಾಗ್ಬಿಡುತ್ತೆ. ಅದರಿಂದ ಜವಾಬ್ದಾರಿ ಬೇಕು, ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಕರ್ಕಾಟಕ ರಾಶಿಯವರಿಗೆ ಇವತ್ತು ಬಹಳ ಅದೃಷ್ಟದ ದಿನ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಮಂಗಳ ಗ್ರಹವನ್ನು ಆರಾಧನೆ ಮಾಡತಕ್ಕಂಥ ವಾರ.
ಇವತ್ತು ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ಇರತಕ್ಕಂಥ ವಾರ. ಚಂದ್ರಶೇಖರನ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ಹೆಜ್ಜೆ ಹಾಕಿ ಅದರ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳೆಲ್ಲ ಮುಂದುವರಿಸೋಣ. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆಯ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲ ಇದೆ. ಸಿಂಹರಾಶಿಯವರು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಅಧೈರ್ಯ ಬೇಡ. ಮನಸ್ಸಲ್ಲೂ ಸಹಿತ ನಿಮ್ಗೆ ಅಧೈರ್ಯ ಬರೋದಿಲ್ಲ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಮಾಡಿರ್ತಕ್ಕಂಥ ತಪ್ಪು ಅರಿವು ನಾವು ತಂದುಕೊಂಡಾಗ ಅಲ್ಲಿ ತಲೆ ಬಗ್ಗಿಸ್ಬೇಕಾಗತ್ತೆ. ಹಾಗೆ ಇವತ್ತು ನಿಮ್ಮ ಪರಿಸ್ಥಿತಿ ಆಗುತ್ತೆ. ಆದಷ್ಟು ಇವತ್ತಿನ ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಂದ್ರೂ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ ಸರಿ. ಈ ಶುಭ ದಿನ ರಾಹುಕಾಲದಲ್ಲಿ, ಅಂದರೆ ಮಂಗಳವಾರದ ರಾಹುಕಾಲ ಮಾಧ್ಯಾಹ್ನಿಕ, ಈ ಸಮಯದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಭಾಶುಭಗಳು ಸಿಗಬೇಕಾದರೂ ಸಹಿತ ಭಗವಂತನ ಪ್ರಾರ್ಥನೆ ಬಹಳ ಮುಖ್ಯ. ಅದನ್ನು ಸಿಂಹರಾಶಿಯವರು ಮಾಡಲೇಬೇಕು. ಮಾಡಿ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅರ್ಧಚಂದ್ರನ ಪೂಜೆ ಮಾಡ್ತಕ್ಕಂಥದ್ದು. ಅಂದರೆ ಅರ್ಧಚಂದ್ರ ಅಂದರೆ ಈ ಸನ್ನಿವೇಶದಲ್ಲಿ ಪೂರ್ಣಚಂದ್ರ ಸಿಗ್ತಕ್ಕಂಥದ್ದು ಶುಕ್ಲ ಪಕ್ಷ, ಅರ್ಧಚಂದ್ರ ಸಿಗ್ತಕ್ಕಂಥದ್ದು ಈ ಒಂದು ಕೃಷ್ಣ ಪಕ್ಷದಲ್ಲಿ. ಈ ಸನ್ನಿವೇಶದಲ್ಲಿ ಚಂದ್ರನ ಪ್ರಾರ್ಥನೆ ಅಂದರೆ ಪ್ರತಿ ದಿವಸ ಬೆಳಗ್ಗೆ ಎದ್ದು ಒಂದು ಚಿಟಿಗೆಯಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪಶ್ಚಿಮಕ್ಕೆ ಹಾಕ್ತಾ ಬನ್ನಿ. ಇದೊಂದು 15 ದಿವಸ ನೀವು ಮಾಡೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಯಾವುದೇ ದೋಷಗಳಿದ್ರೂ ಖಂಡಿತ ದೂರ ಆಗುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ನೀವು ಇನ್ನೊಂದು ಕೆಲಸ ಮಾಡಬೇಕು. ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸರಿಯಾದಂಥ ಆಲೋಚನೆ ಮಾಡಿ ಸರಿ ತಪ್ಪುಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೂ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಇನ್ನೇನಾದ್ರು ಲಾಭಗಳು ಸಿಗಬೇಕಾ, ಆ ಲಾಭವನ್ನು ಹೇಗೆ ಸಿದ್ಧಿಪಡಿಸ್ಕೋಬೇಕು ಅದರ ಚಿಂತನೆಯನ್ನು ಮಾಡಬೇಕು. ಅದರ ಚಿಂತನೆ ಮಾಡಬೇಕಾದ್ರೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂತಹದ್ದು, ಗುರುಗಳ ಆರಾಧನೆ ಮಾಡ್ತಕ್ಕಂಥದ್ದು, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಒಳ್ಳೆ ಯೋಗ ಫಲ ಇದ್ದರೆ ಭಗವಂತನ ಕೃಪೆ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ, ಬುಧನ ಅನುಗ್ರಹ ಚೆನ್ನಾಗಿದೆ, ಶುಕ್ರನ ಅನುಗ್ರಹ ಚೆನ್ನಾಗಿದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲಂತೂ ಅದೃಷ್ಟ ಅಂತಕ್ಕಂಥದ್ದಿದ್ದಾಗ ಗುರುವಿನ ಅನುಗ್ರಹವೂ ಚೆನ್ನಾಗಿರುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಅದಕ್ಕಾಗಿ ಸಂಬಂಧಪಟ್ಟಂಥ ರೀತಿಯಲ್ಲೇ ನೀವು ಗುರುವಿನ ಅನುಗ್ರಹನೂ ಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ತುಲಾರಾಶಿಯವರಿಗೆ ಮಧ್ಯಾಹ್ನ 12ರಿಂದ 4:20 ತನಕ ಬಹಳ ಒಳ್ಳೆ ಕಾಲ. ಹಾಗಾಗಿ ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ನಿಮ್ಮ ಆತ್ಮೀಯರನ್ನ, ನಿಮ್ಮ ಸ್ನೇಹಿತರನ್ನ, ನಿಮ್ಮ ಹಳೆಯ ಸ್ನೇಹಿತರನ್ನ ಅಥವಾ ನಿಮ್ಮ ಬಾಲ್ಯ ಸ್ನೇಹಿತರನ್ನ ಮನಸ್ಸಲ್ಲಿಟ್ಕೊಂಡು ಹೇಳುವಂತಹ ಒಂದಷ್ಟು ಉಪಯುಕ್ತವಾದಂತಹ ಮಾಹಿತಿಗಳನ್ನು ತಲೆಗೆ ಹಾಕ್ಕೊಂಡು ಅದರಂತೆ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದರೆ ಖಂಡಿತ ಒಳ್ಳೆಯ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತ್ಕೊಂಡು ಸರಿಯಾದ ಆಲೋಚನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವಾಗ ಯಾವ ಕೆಲಸ ಮಾಡಿದ್ರೆ ಏನು ಫಲ ಎಂಬತಕ್ಕಂಥದ್ದನ್ನು ಸರಿಯಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕೋದು ಬಹಳ ಉತ್ತಮ. ನಿಂದಕರು ಸಾಕಷ್ಟು ಜನ, ನಿಂದನೆ ಮಾಡತಕ್ಕಂಥವರು ಬೇಕಾದಷ್ಟು ಜನ ಇರಲಿ, ಆದರೆ ನಿಮ್ಮ ಧರ್ಮ ಮಾರ್ಗವನ್ನು ಬಿಡಬಾರ್ದು. ಧರ್ಮದಿಂದ ನಡೀತಕ್ಕಂಥದ್ದನ್ನು ನೀವು ಪಾಲನೆ ಮಾಡಬೇಕು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕಾಯಕವನ್ನಾದರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ಸರಿಯಾಗಿ ನಗನಗ್ತಾ ಮುಂದೆ ನಡೆಸಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿಯ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ
ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಈಗ ರಾಯಚೂರಿಂದ ಗುರುಜಿ. ರಾಯಚೂರಿಂದ. ಅಮ್ಮ ತಮ್ಮ ಹೆಸರು? ಹೆಸರು ಬೇಡ ಗುರುಜಿ. ಹೆಸರು ಬೇಡ, ಆಯ್ತು ಪರವಾಗಿಲ್ಲ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ರೀ ನಮ್ದು ನಮ್ಮ ಯಜಮಾನ್ರ ಸಮಸ್ಯೆ ಇತ್ತು ಗುರುಜಿ, ಅದಕ್ಕೆ ಏನಾದ್ರು ಹೇಳಮ್ಮ. ಹೇಳ್ತಾರೆ. ನನ್ನ ಗಂಡ ಸ್ವಲ್ಪ ನಮ್ಮ ಮಾತು ಕೇಳ್ತಾ ಇಲ್ಲ ಗುರುಜಿ, ನನ್ನ ಬಿಟ್ಬಿಟ್ಟಿದಾರ, ಇಲ್ಲೇ ಇದ್ದೀನಿ ನಾನು ಊರಲ್ಲಿ. ಮದುವೆಗೆ ಎಷ್ಟು ವರ್ಷ ಆಯ್ತು? ಇಲ್ಲ ಅಂತ. ಮದುವೆಗೆ ಎಷ್ಟು ವರ್ಷ ಆಯ್ತಮ್ಮ? 5 ವರ್ಷ ಆಯ್ತು ಗುರುಜಿ. ನಾ ಇಲ್ಲಿ ಊರಿಗೆ ಬಂದು 1.5 ವರ್ಷ ಆಯ್ತು. ಮದುವೆಯಾಗಿ 5 ವರ್ಷ ಆಯ್ತು, ಊರಿಗೆ ಬಂದು 1.5 ವರ್ಷ ಆಯ್ತು. ಹಾಂ. ನಿಮ್ಮ ಮಕ್ಕಳಿದೆಯಮ್ಮ? ಒಬ್ಳು ಮಗಳಿದ್ದಾಳೆ ಗುರುಜಿ, 3.5 ವರ್ಷ. 3 ವರ್ಷ ಮಗಳು. ಮಗಳನ್ನ ಶಾಲೆಗೆ ಸೇರಿಸಿಲ್ವಾ? ಸೇರ್ಸಿದ್ವಿ ಗುರುಜಿ, ಇಲ್ಲೇ ನಮ್ಮೂರಲ್ಲಿ ತವ್ರ ಮನೆಯಲ್ಲೇ ಸೇರ್ಸಿದ್ವಿ. ಯಾಕೆ ಮಾಡಿದ್ರಿ ಆ ತಪ್ಪನ್ನು ನೀವು? ಯಾಕೆ ಗೊತ್ತಿಲ್ಲ, ಅವ್ರು ನಮ್ಮ ಮಾವ ನನ್ನ ಜೊತೆ ಕೆದ್ದ ನಡ್ಕಂತಾರೆ ಗುರುಜಿ, ಇರಕ್ಕೆ ಆಗೋಲ್ದಲ್ಲಿ. ಈ ಮಾತಿಗೆ ಏನು ಉತ್ತರ ಕೊಡಲಿ ನಾನು? ಅದೇ ನಂಗೆ ಗಂಡ ಮಾತಾಡ್ತಾರೆ ಗುರುಜಿ, ನಿಮ್ಮಪ್ಪ ಸರಿ ಇಲ್ಲ ಅಂದ್ರೆ ಅವ್ರು ಏನು ಅಂತ ಇಲ್ಲ, ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಿಮ್ಮ ಅತ್ತೆ ಇಲ್ವಾ ಮನೆಯಲ್ಲಿ? ಅತ್ತೆ ಇಲ್ಲ ರೀ, ಅತ್ತೆ ತೀರ್ಕೊಂಡಾರ, ಯಾರು ಇಲ್ಲ. ಅದಕ್ಕೆ ನಾನು ನಮ್ಮ ಯಜಮಾನ್ರಿದ್ದಾಗ ಒಂಥರ ಅಂತಾರ, ಅವ್ರು ಇಲ್ಲಾರ್ದಾಗ ಒಂಥರ ನಡ್ಕೊಂತಾರೆ. ಇದನ್ನ ಅಲ್ಲಿ ಯಾರು ಇದು ಒಂಥರ ಸಂಸಾರದ ಗುಟ್ಟು ವ್ಯಾಧಿರೆಟ್ಟು ಅಂತಾರೆ. ಹೇಳಿದ್ದೀನಿ ಗುರುಜಿ, ಹೇಳಿದ್ರು ಇಲ್ಲ ಅವ್ರು ಸರಿಗಾರ, ನೀನು ಸರಿ ಇಲ್ಲ ಅಂತಾರೆ. ಅದೇ ಸಮಸ್ಯೆ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರಮ್ಮ? ಏನು ಕೆಲಸ ಇಲ್ಲ ರೀ, ಹೊಲ್ದಾಗ ಕೆಲಸ ಮಾಡ್ತಾರ್ರಿ, ಆಯ್ತು ಅಷ್ಟೇ. ಬರೀ ಇಸ್ಪಿಟ್ ಆಡ್ತಾರ್ರಿ, ಸ್ವಲ್ಪ ಕೆಟ್ಟ ಚಟಗಳು ಅವು ಬಿಡ್ತಾನೂ ಇಲ್ಲ, ನನ್ನ ಮಾತು ಕೇಳವಲ್ರು. ಭಗವಂತ, ಇದೊಂಥರ ನರಕ ಇದು. ಯಾಕೆಂದ್ರೆ ಗಂಡನಲ್ಲಿರ್ತಕ್ಕಂಥ ದುಶ್ಚಟಗಳು ಇಷ್ಟಿದ್ದಾಗ ಹೀಗೆ ಮಾವ ತಿರುಗಿ ಬೀಳುವಂತ, ಆದ್ರೂ ಮಾವ ತಂದೆ ತರ ಇರಬೇಕಾದ ಮನುಷ್ಯ. ಜವಾಬ್ದಾರಿಯಿಂದ ಹೇಳಿದ್ರೆ ಚಲೋ ಆಗ್ತಿದ್ರೆ ಅವ್ರು ಹೇಳವಲ್ರು. ಅವರು ನೀನ್ ಹೆಂಗ್ ಮಾಡ್ತೆ ಹಂಗೆ ಮಾಡು ಅಂತ. ಅದೇ ತಂದೆಗೆ ತಕ್ಕ ಮಗ ಆಗೋಗ್ತಾ ಇದ್ದಾನಷ್ಟೇ ಅವನು. ನಾವ್ ಹೇಳಿದ್ರೆ ನೀವು ಸರಿ ಇಲ್ಲ, ಸೊಸೆ ಅಂದ್ರೆ ಸರಿ ಇಲ್ಲ, ನಾನ್ ಮಗ ನಾನು ಹೇಳ್ದಂಗೆ ಕೇಳ್ಬೇಕು, ಅವ್ನ ಎಷ್ಟನ್ನ ದುಡ್ಡು ಹಾಳು ಮಾಡ್ಲಿ, ನೀ ಕೇಳ್ಬೇಡ ಅಂತಾರೆ. ಅಂದ್ರೆ ಒಳ್ಳೆ ಸ್ಥಿತಿವಂತರ? ಸ್ಥಿತಿವಂತರು ಗುರುಜಿ, ಎಲ್ಲ ಚೆನ್ನಾಗಿದೆ. ಇಂಥ ಸಮಯದಲ್ಲಿ ಒಂದು ಕೆಲಸ ಮಾಡ್ಬೇಕಮ್ಮ ನೀನು. ನೀನು ಬುದ್ಧಿವಂತ ಹೆಂಗ್ಸಾದ್ರೆ ಅದೇ ಜಾಗದಲ್ಲಿ ನಿಂತ್ಕೊಂಡು ನಿನ್ನ ಆಟ ನೀನು ಭಾಳ ತೂಕವಾಗಿ ಗಟ್ಟಿಯಾಗಿದ್ದು ನಿನ್ನ ಸಂಸಾರ ತೂಗಿಸ್ಬೇಕು. ನೀನು ನಿನ್ನ ಗಂಡನ ಮೊದಲು ನೀನು ಹಿಡ್ತಕ್ಕೆ ತಂದುಕೊಳ್ಬೇಕು. ನೀನು ಅವ್ರು ನನ್ನ ಮಾತು ಕೇಳ್ತಾನೆ ಇಲ್ಲ ಗುರುಜಿ, ನಾನೇ ಸರಿ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಏನು ಮಾತು ಕೇಳಬೇಕಮ್ಮ? ನೀನು ಭಾಳ ಹುಚ್ಚಿ ಥರ ಮಾತಾಡ್ತಾ ಇದೆಯಾ. ಏನು ಮಾತು ಕೇಳಬೇಕು ಅಂದರೆ ಕೂತ್ಕೊಂಡು ಅವ್ರಿಗೆ ಪಾಠ ಹೇಳ್ಕೊಡ್ತಾರಲ್ಲ ಸ್ಕೂಲಲ್ಲಿ ಪಾಠ ಹೇಳಿ ಆ ಥರನ ನಡ್ಕೊಳ್ಳೋದು? ಹೆಣ್ಣು ನೋಡಬೇಕು, ಅವಳು ಹಾಕೋ ಹೆಜ್ಜೆ ಹೇಗಿರಬೇಕೋ ಹಾಗಿರಬೇಕು, ತಲೆ ಬಗ್ಸಿ ನಡಿಬೇಕು ಹೆಣ್ಣು, ಒಪ್ಕೊಳ್ಳೋಣ. ತೀರ ತಲೆ ಮೇಲೆ ಕಾಲಿಡಕ್ಕೆ ಬಂದಾಗ ನೀನು ತಲೆ ಬಗ್ಸಿ ಕೂತ್ಕೊಳ್ತೀನಿ ಅಂದರೆ ಭೂಮಿಗೆ ಅದನ್ಬಿಡ್ತಾರೆ. ಅದೇ ಭಯ ಗುರುಜಿ, ಏನ್ ಮಾಡ್ಬೇಕಂತ ನೋಡಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ನೀನು ಈ ತರಹ ಭಯ ಪಟ್ಕೊಂಡು ಈ ಥರ ಜೀವನ ಮಾಡಿ ನಿನಗೆ ಇಲ್ಲಿ ಇರೋದಕ್ಕೆ ಒಂದು ಜಾಗ ಇದೆಮ್ಮ. ಇಲ್ಲಿ ಆಗ್ತಿರೋ ತಪ್ಪೇನು ಗೊತ್ತಾ? ನಿನಗೆ ತವ್ರ ಮನೇಲಿ ಇರೋಕ್ಕೆ ಸ್ಥಳ ಕೊಟ್ರಲ್ಲ, ಅದು ನೀನು ತವ್ರ ಮನೆಯವ್ರು ಮಾಡಿರೋ ಮೊದಲನೇ ದೊಡ್ಡ ತಪ್ಪದು. ಇಂಥ ಸಮಯದಲ್ಲಿ ಬುದ್ಧಿ ತೋರಿಸಿ ನಿನ್ನ ಮನೆ ನೀನು ಅಲ್ಲಿ ಉಳಿಸ್ಕೊ, ನೀನು ಅಲ್ಲಿರಬೇಕು, ಇರೋವಂಥ ಜಾಗದಲ್ಲಿ ನಾನು ಇದ್ದು ನೀನು ಬುದ್ಧಿ ಕಲಿ, ಜೊತೆಗೆ ಅಲ್ಲಿ ಬುದ್ಧಿ ಕಲಿಸು ಅಂತ ಬಿಡಬೇಕಾಗಿತ್ತು ನಿನಗೆ. ನಿಮ್ಮ ಮನೆಯವ್ರು ಏನು ಮಾಡಿದ್ರು? ನಿಮ್ಮ ತವ್ರ ಮನೆಯವರು ಕರ್ಕೊಂಬಂದು ಮನೆಗೆ ಇಟ್ಕೊಂಡ್ರು, ಸಾಲದಕ್ಕೆ ಮೊಮ್ಮಗಳನ್ನು ಸ್ಕೂಲಿಗೆ ಸೇರಿಸ್ಬಿಟ್ರು. ಈಗ ಅವ್ನು ಬೀದಿ ಬಸ್ವಂತರ ಆರಾಮಾಗಿ ಅಲ್ಲಿ ಇಲ್ಲಿ ತಿನ್ಕೊಂಡು ಇರೋ ಮೂರ್ಖ ಸಾರ್ಕಸ್ ಕುಡಿದ್ಕೊಂಡು ರಾತ್ರಿ ನೆಮ್ಮದಿಯಾಗಿ ಮಲ್ಕೊಂಡ್ರೆ ಅವರು ತಂದೆ ಮಕ್ಕಳು ಸರಿ ಹೋಗ್ತಾರೆ. ಆದರೂ ನಾನೊಂದು ಮಾತು ಹೇಳಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ಈ ವೇದಿಕೆಯಲ್ಲಿ ನಾನು ನಿನ್ನ ಮಾತಿಗೆ ತೂಕವಾಗಿ ಉತ್ತರ ಕೊಡೋಕ್ಕಾಗೋಲ್ಲ, ಕೊಡಬಾರ್ದು, ತಪ್ಪಾಗುತ್ತೆ. ಯಾಕೆಂದರೆ ನಾನು ಎರಡೂ ನೋಡಿಲ್ಲ. ನೀನು ಹೇಳೋದನ್ನ ಅಷ್ಟೇ ಕೇಳಿಸ್ಕೊತಾ ಇದ್ದೀನಿ, ಕೇಳಿಸ್ಕೊಂಡು ನಾನು ಅವ್ರನ್ನ ನಿಂದನೆ ಮಾಡಬಾರ್ದು, ಅದು ತಪ್ಪು ಅನಿಸುತ್ತೆ ನನಗೆ. ನಿನಗೆ ನೋವಿದೆ, ನಿನ್ನ ಸ್ವರದಲ್ಲಿ ನೋವಿದೆ, ನಾನು ಒಪ್ಕೊಳ್ತೇನೆ. ಹಾಗಂತ ನೋವಿರ್ತಕ್ಕಂಥ ಹೆಣ್ಣುಮಗಳಿಗೆ ನೀನು ಸಾಂತ್ವನ ಕೊಡ, ಅಯ್ಯೋ ನೀನು ನೋವು ಪಟ್ಬಿಟ್ಟಿದ್ಯಾ, ನೀನು ಕಷ್ಟದಲ್ಲಿದ್ಯಾ ಅಂತ ನಾನು ನಿಂಗೆ ಸಮಸ್ಯೆ ಮಾಡೋದಿಲ್ಲ, ನಿನಗೆ ಆ ಥರ ಸಂದೇಶ ಕೊಡೋದಿಲ್ಲ, ಆ ಥರ ನಿನಗೆ ನಾನು ಪ್ರೋತ್ಸಾಹ ಮಾಡೋದಿಲ್ಲ. ನೀನು ನಿನ್ನ ಗಂಡನ ಮನೆಯಲ್ಲೇ ಇದ್ದು ನಿನ್ನ ಮಾವನಿಗೂ ಬುದ್ಧಿ ಕಲಿಸ್ಬೋದು, ತಪ್ಪೇನಿಲ್ಲ. ಮಾವ ಅಂದ್ರೇನು? ತಂದೆ ಥರ ಇರ್ತಕ್ಕಂಥವನು. ತಂದೆ ತಪ್ಪು ಮಾಡ್ತಾನೆ ಅಂದರೆ ಆ ಮಗಳಿಗೆ ಅಧಿಕಾರ ಇಲ್ವಾ? ಮಗಳಿಗೆ ತಿದ್ದಿ ಬುದ್ಧಿ ಕಲ್ಸೋಕೆ ಅಧಿಕಾರ ಇಲ್ವಾ? ನೀನು ಮಾಡಬೇಕಾಗಿತ್ತು ನೀನು. ಯಾಕೆಂದರೆ ಇವತ್ತು ಯೋಚನೆ ಮಾಡು, ಇವತ್ತು ನಿನ್ನ ಕಷ್ಟ ಅಂತ ನೀನು ತವ್ರ ಮನೆಗೆ ಬಂದಿದ್ಯಾ,
ನಿನ್ನ ತವ್ರ ಮನೆಯಲ್ಲಿ ನಿನ್ನ ಮಗುನ ಸ್ಕೂಲಿಗೆ ಸೇರಿಸಿದ್ಯಾ, ಇಲ್ಲಿ ಶಾಲೆಗೆ ಸೇರಿಸ್ಬೇಕಾದ್ರೆ ಆಧಾರ್ ಕಾರ್ಡು ಅಡ್ರೆಸ್ಸು ಎಲ್ಲ ಇಲ್ಲಿ ಸೇರಿಸ್ಬಿಟ್ಟಿದ್ಯಾ. ಹಾಂ ರೀ. ಇನ್ನು ಸ್ವಲ್ಪ ದಿವಸ ಅವರ ಹೆಣ್ಣುಮಗು ನಂದಲ್ಲ ಅಂದ್ಬಿಟ್ರೆ ಏನು ಮಾಡ್ತೀಯಾ? ಹೌದು. ಹೆಣ್ಣುಮಗು ನಂದಲ್ಲ ಆದರೆ ನಿಮ್ಮ ಅಪ್ಪ ಅಮ್ಮ ಆ ಮಗುಗೆ ನೋಡ್ಕೊಳಕ್ಕಾಗುತ್ತಾ? ನಿಂಗೆ ಅಣ್ಣ ತಮ್ಮಂದ್ರೆ ಯಾರು ಇಲ್ವಮ್ಮ? ಇದಾರೆ ಗುರುಜಿ, ನಾವು 3 ಜನ ಮಕ್ಕಳು, 2 ತಮ್ಮಂದಿರು 1 ತಂಗಿನೂ ಇದ್ದಾಳೆ. ಮತ್ತು ಅವ್ರಿಗೆ ಮದುವೆ ಆದ್ಮೇಲೆ ಅವರು ಸೊಸೆಯರು ಬರಲ್ವಾ ಮನೆಗೆ? ಎಲ್ಲ ಭಯ, ನಂಗೆ ಹೋಗ್ಬೇಕನ್ನೋದು ಆದ್ರಿ ಕರೀತಾರ, ನನ್ಗೆ ಅಲ್ಲಿಗೆ ಹೋದ್ರೆ ಅವನ ಮಾವಂದೇ ಭಯ ಜಾಸ್ತಿ. ನೋಡು, ಈಗ ನಾನು ಹೇಳ್ತೀನಿ ಕೇಳು, ನಿನ್ನ ಥರನೇ ಹೆಣ್ಮಕ್ಳೆಲ್ಲ ಭಯ ಪಟ್ಟಿದ್ರೆ ಒನಕೆ ಓಬವ್ವ ಇವರೆಲ್ಲ ಎಂತೆಂಥ ಸಾಧಕರಿರ್ತಕ್ಕಂಥ ಸಾನ್ನಿಧ್ಯ ಅಲ್ವಮ್ಮ ಇದು. ನೋಡು ತಾಯಿ, ನಾನೊಂದು ಮಾತು ಹೇಳ್ತೇನೆ, ನಮಗೆ ಇನ್ನೊಂದು ಆಪ್ಷನ್ ಇದೆ ಅಂದರೆ ನಾವು 100 ಥರ ದಾರಿ ತಪ್ತೀವಿ. ನಾವು ಬಿಟ್ಟರೆ ಇದು ಬಿಟ್ಟರೆ ಗತಿನೇ ಇಲ್ಲ, ನಾವು ಇಲ್ಲೇ ಬದುಕಬೇಕು ಅನ್ನೋದಾದರೆ ಆ ಬಾವಿನಲ್ಲೇ ಬಿದ್ದು ಅಲ್ಲೇ ಈಜು ಹೊಡೆಯೋದು ಕಲ್ತ್ಕೊಳ್ತೀವಿ ನಾವು. ಮೊದಲು ನೀರಿಗೆ ಬಿದ್ದ ಮನುಷ್ಯ ಬದುಕಕ್ಕೆ ಆಸೆ ಇದ್ದರೆ ಬದುಕೊಂಡು ಬರ್ತಾನೆ. ಅಯ್ಯೋ ಮುಂದೆ ನನಗೆ ಕಷ್ಟ ಇದೆ ಬಿಡು ಅಂತಂದರೆ ಅಲ್ಲೇ ಪ್ರಾಣ ಹೋಗುತ್ತೆ. ನೀನು ಮೊದಲು ಮಾಡಬೇಕಾದ್ದು, ಇನ್ನೂ ನಿನ್ನ ಮಗು ಚಿಕ್ಕದು, ಸೀದಾ ಕರ್ಕೊಂಡು ನಡಿ ಹೇಳ್ತೀನಿ. ಹೋಗಿ ಗಂಡನ ಮೇಲೆ ಕೂತ್ಕೋ. ಮಾವ ಏನಾದ್ರು ದಾರಿ ತಪ್ಪಿ ನಿನ್ನ ಬಗ್ಗೆ ಕೆಟ್ಟದಾಗ ನಡ್ಕೊಳಕ್ಕೆ ಬಂದ ತಗೋ ಮೂಲೆಗಿಂದು ಬಿಡಿಸು ಗ್ರಾಚಾರನ. ಎಲ್ಲರೂ ನನ್ನ ತಪ್ಪ ಅಂತಾರೆ ಬಿಡಿ, ನಮ್ಮ ಭಾವನವ್ರು. ನಾನು ಹೇಳೋದು ಕೇಳಿಸ್ಕೊಮ್ಮ, ಸಮಾಜ ನಿನ್ನನ್ನೇ ತಪ್ಪು ಅನ್ನೋ ನಾನು ಹೇಳ್ತೇನೆ, ನಿಂದೇ ತಪ್ಪು. ತಪ್ಪು ಮಾಡಕ್ಕೆ ಬಂದಾಗ ಮೂಲೆಗಿನ ಕೈಗೆ ತಗೊಂಡಿದ್ರೆ ಇವತ್ತು ನಿನ್ನ ಸಂಸಾರ ಸರಿ ಬರ್ತಿತ್ತು. ನಿನಗೆ ಇಲ್ಲಿ ಅಚ್ಚಕ್ಕೆ ಬೆಚ್ಚಗೆ ಮಲ್ಕೊಳ್ಳೋಕೆ ಸ್ಥಳ ಇದೆ, ಹೊಟ್ಟೆ ತುಂಬ ಊಟ ಹಾಕಿದ್ದಾರೆ, ಇವು ಪ್ರೀತಿಯಾಗಿ ನೋಡ್ಕೊಳ್ಳೋಕೆ ಅಣ್ಣ ತಮ್ಮಂದಿದ್ದಾರೆ. ನಾಳೆ ಅವ್ರಿಗೆ ಹೆಂಡತಿಯರು ಪಕ್ಕದಲ್ಲಿ ಬಂದಾಗ ಅವರು ಒಂದೊಂದು ಮಾತು ಚುಚ್ಚಿ ಮಾತಾಡಿದ್ರೆ ನಿನ್ನ ಕಡೆ ಬಾವಿಗೆ ಹೋಗ್ತೀಯೋ ಅಥವಾ ಕೆರೆ ಬಾವಿ ನೋಡ್ಕೊಳ್ತೀಯೋ? ಯೋಚನೆ ಮಾಡು. ಇಲ್ಲ ಗುರಿ, ನಾ ಅಲ್ಲಿ ನಿಂತು ಎಲ್ಲ ಎದುರಿಸಿನಿ, ಹೇಳಿನಿ ಈ ಥರ ಆದ. ಇದನ್ನೇ ಮಾಡು. ಈಗ ಹೇಳ್ದಲ್ಲ, ಈಗ ನನ್ನ ಮುಂದೆ ಹೇಳ್ದಲ್ಲ, ಇದನ್ನೇ ಮಾಡು. ಆದಷ್ಟು ಬೇಗ ಗಂಡನ ಮನೆಗೆ ಹೊರಡು. ಅವಾಗ ಏನಾಗುತ್ತೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗು ಇದೆ ಅಂತ ಕನಿಷ್ಠ ಪಕ್ಷ ಭಯದಿಂದನಾದರೂ ಮಗು ದೊಡ್ಡದಾಗ್ತಾ ಇದೆ, ಮುಂದೆ ನಾನು ತಪ್ಪು ಮಾಡಬಾರ್ದು ಅಂತ ನಿನ್ನ ಗಂಡ ದಾರಿಗೆ ಬರ್ತಾನೆ. ಒಂದು ಹೆಣ್ಮಗು ಜವಾಬ್ದಾರಿ ಅರ್ಥ ಮಾಡ್ಕೊಮ್ಮ. ಆದಷ್ಟು ಬೇಗ ನೀನು ಗಂಡನ ಮನೆಗೆ ಹೊರಡು. ಅಲ್ಲಿದ್ದು ನೀನು ರಾಜ್ಯವನ್ನು ಆಳಬೇಕು, ಅಲ್ಲಿದ್ದು ನೀನು ಸಂಸಾರ ಸರಿಪಡಿಸ್ಕೋಬೇಕು. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ. ಅದೇ ಗಂಡಸು ನೋಡಿ, ಈ ತರಹ ಎಲ್ಲೋ ಒಂದು ಸಣ್ಣದಾಗಿ ಒಂದು ಆಲೋಚನೆ ಮಾಡಿ ಈ ಥರ ದಾರಿ ತಪ್ಪಿ ಆ ಹೆಸರನ್ನ, ಒಂದು ಕುಟುಂಬದ ಹೆಸರನ್ನ ಬೀದಿಗೆ ತರೋ ಥರ ಆಯಿತು. ಆದರೆ ಹೆಣ್ಣು ಹಾಗಲ್ಲ, ಎಲ್ಲವನ್ನೂ ಸೆರಗಲ್ಲಿ ಗಂಟು ಹಾಕ್ಕೊಂಡು ಜೋಪಾನ ಮಾಡಿ ಸಂಸಾರವನ್ನು ಸುಧಾರಿಸ್ಕೊಂಡು ಹೋಗ್ಬೇಕಾದ ಧರ್ಮ ತಾಯಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇನ್ನೂ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಅಸಮಾಧಾನಗಳಿದೆ, ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ, ಒಂದಿಷ್ಟು ತೊಂದರೆ ತಾಪತ್ರಗಳೆಂಬತಕ್ಕಂಥದ್ದು ಗೊತ್ತಿಲ್ಲದಂತೆ ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ತಾ ಇರುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆ ಇರಲಿ. ಯಾಕೆಂದರೆ ನೀವು ಅಂದುಕೊಂಡಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಆದರೆ ಎಲ್ಲವೂ ಸ್ವಚ್ಛಂದವಾಗಿ ಕಾಣ್ತಿರುತ್ತೆ, ಎಲ್ಲವೂ ಪರವಾಗಿಲ್ಲಪ್ಪ ಅನ್ನೋ ಥರದಲ್ಲಿರುತ್ತೆ. ಆದರೆ ಅಲ್ಲೇ ವ್ಯತ್ಯಾಸ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಜೋಪಾನವಾಗಿದ್ದರೆ ಅದು ಬಹಳ ಸೂಕ್ತ ಅಂತ ಹೇಳ್ಬೋದು. ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥ ದಿನ. ಆದರೆ ಮಾಡುವ ಕೆಲಸಗಳಲ್ಲಿ ಒಂದಷ್ಟು ಅಡ್ಡಿ ಆತಂಕವೂ ಎದುರಾಗ್ತಾ ಇರುತ್ತೆ. ಹಾಗಾಗಿ ಇವತ್ತು ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಕುಲದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ಗುರು ಹಿರಿಯರ ಆಶೀರ್ವಾದ ಪಡಿರಿ. ಹಾಗೆ ಮಾಡುವಂಥ ಕೆಲಸಗಳನ್ನು ಸಾಧ್ಯವಾದರೆ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಅವರೆಬೇಳೆ, ಕಡಲೆಬೇಳೆ ಮತ್ತು ಅವರೆಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ನೀವು ಮಾಡೋ ಕೆಲಸದಲ್ಲೇ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮನಸ್ಸು ಸ್ವಲ್ಪ ಯಾವ ಕೆಲಸಕ್ಕೂ ಸ್ಪಂದಿಸೋದಿಲ್ಲ. ಮನಸ್ಸಲ್ಲಿ ಏನೋ ಒಂದು ಕಸಿಬಿಸಿ ಉಂಟಾಗ್ತಾ ಇರುತ್ತೆ, ಭಯದ ವಾತಾವರಣ ಇರುತ್ತೆ. ಇವತ್ತು ನಿಮ್ಮ ಆತ್ಮೀಯರು, ಕುಲಬಾಂಧವರು ಅಥವಾ ಸ್ನೇಹಿತರು, ನಿಮ್ಮ ಮೇಲಧಿಕಾರಿಗಳು ಯಾರಾದರೂ ಒಬ್ಬರು ನಿಂದನೆ ಮಾಡಿ ಒಂಥರ ಕಣ್ಣೀರು ಹಾಕಿಸುವಂಥ ಪರಿಸ್ಥಿತಿಗೆ ಮಾತಾಡ್ಬಿಡ್ತಾರೆ. ಅವ್ರು ಆಡುವ ಮಾತು ನಿಮ್ಮ ಮನಸ್ಸು ಒಪ್ಪದಿದ್ದರೂ ಬಲವಂತ ಭಾಗಸ್ಥಾನ ಹೆಜ್ಜೆ ಮುಂದೆ ಹಾಕಬೇಕಾಗತ್ತೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ, ಜೋಪಾನನೂ ಬೇಕು. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂಥ ವಿಶೇಷವಾದ ದಿನ. ಮನೇಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಂದಷ್ಟು ಸಿಹಿ ತಿಂಡಿಗಳೇನಾರು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ,
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಕುಂಭರಾಶಿಯಲ್ಲಿರ್ತಕ್ಕಂಥ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲ ಇದೆ. ಏನೇ ಆದರೂ ಪ್ರಸ್ತುತ ಶನಿಯಿಂದ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಆದರೆ ಶನೇಶ್ವರ ಮಂತ್ರವನ್ನೇ ನಿರಂತರ ಪಠನೆ ಮಾಡೋದ್ರಿಂದ ಅಥವಾ ಸರಿಯಾದ ರೀತಿ ಕ್ರಮಬದ್ಧವಾಗಿ ಆಚರಣೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಬಂದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಳುವಂಥ ಯೋಗ ಫಲ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ. ಗುರುವಿನ ಅನುಗ್ರಹ ಬೇಕು, ಗುರುಬಲ ಬೇಕು. ಅದಕ್ಕಾಗಿ ಕುಲದೇವರ ಅನುಗ್ರಹವನ್ನು ಸಹಿತ ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಇನ್ನಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆರೋಗ್ಯದ ಕಡೆ ಒಂದಿಷ್ಟು ಗಮನ ಕೊಡಿ. ಇವತ್ತು ಆರೋಗ್ಯ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಬೇರೆ ಬೇರೆ ಥರನೇ ಆಲೋಚನೆ ಆಗ್ತಾ ಇರುತ್ತೆ. ಅಧಿಕವಾದಂಥ ರೀತಿ ಬೆನ್ನುವು, ಮೈಕೈ ನೋವು, ಹೆಣ್ಣುಮಕ್ಕಳಿಗಾದರೆ ಸೊಂಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಅದರಲ್ಲೂ ಎಡಗಡೆ ಮೊಣಕಾಲು ವಿಪರೀತ ನೋವು ಬರ್ತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆಗಳಿಂದ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಹಾಗೆ ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಆ ಕುಲದೇವರ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗುತ್ತೆ. ಯೋಗಾಯೋಗಗಳು ಸಿದ್ಧಿ ಆದರೆ ಮಾತ್ರ ಎಲ್ಲ ಫಲಗಳು ಸಿದ್ಧಿ ಆಗುವಂಥ ರೀತಿ ಇರುತ್ತೆ. ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ತೆ ಸ್ವಾಮಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದೊಡ್ಡ ಅದೃಷ್ಟ ಅಂತ. ಸಂತೋಷ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಒಂದು ಕೂಡ್ಲಿಗಿ ತಾಲೂಕು ಕರ್ನಾರಟ್ಟಿ ಅಂತ ಒಂದು ಹಳ್ಳಿ ಸ್ವಾಮಿ. ಹಾ, ಓಕೆ ಅಮ್ಮ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಹನುಮಕ್ಕ ಅಂತ. ಹನುಮಕ್ಕ ಅಂತ ಹೇಳಿ, ಸಂತೋಷ ಆಯ್ತು. ಅಮ್ಮ ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿತಾಯಿ. ಮಾತಾಡ್ತೀನಿ. ಹಲೋ, ನಮಸ್ತೆ ಸ್ವಾಮಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಸ್ವಾಮಿ. ಹೇಳಮ್ಮ. ಸ್ವಾಮಿ, ನಮ್ಮ ಯಜಮಾನ್ರು ಏನ್ ಕೆಲಸ ಮಾಡಿದ್ರು ತೊಂದ್ರೆ. ವರಲಕ್ಷ್ಮಿ ಹಬ್ಬದ ದಿನ ನಮ್ಮ ಯಜಮಾನ್ರು ಗಾಡಿ ನನ್ನ ಮೈದ್ನ ತಗೊಂಡ್ ಹೋಗ್ತಾ ಇದ್ದ. ಇದೇ ಊರಾಗೆ ಮದುವೆ ಆಗಿರೋದು. ಇದ್ದಕ್ಕಿದ್ದಂಗೆ ಸ್ವಲ್ಪ ಗಾಡಿ ಆಕ್ಸಿಡೆಂಟ್ ಆಗಿ 3 ಅಡಚಣೆ ಆಯ್ತು. ಒಂದ್ ಹುಡುಗ ಅಂತೂ ಉಳಿಯೋದೇ ತುಂಬಾ ತೊಂದ್ರೆ ಆಗಿತ್ತು ಸ್ವಾಮಿ. ಹೆಂಗೋ ಉಳಿಸ್ಕೊಂಡ್ವಿ ನಾವು. ಒಂದ್ರಿಂದ ಕಷ್ಟ, ಒಂದ್ರಿಂದ ಒಂದು ಬರ್ತಾನೆ ಇದೆ. ಅದಕ್ ಪರಿಹಾರ ಹೆಂಗ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಎಲ್ಲಿ ಕೇಳಿಸಿದ್ರು ನಿಮ್ ಯಜಮಾನ್ರು ಈ ಊರಲ್ಲೇ ಇರ್ಬಾರ್ದು, ಆ ತರ ಮಾಡಿದ್ದಾರೆ ಅಂತಾರೆ. ನಾವು ಪ್ರತಿ ಒಂದು ಯಾವ ಕೆಲಸ ಮಾಡಿದ್ರು ಕೈಗೆ ಹತ್ತುತ್ತಾ ಇಲ್ಲ ಸ್ವಾಮಿ. ಯಜಮಾನ್ ಏನ್ ಕೆಲಸ ಮಾಡ್ತಾರಮ್ಮ? ಇದು ಇಡೀ ವಹಿಸ್ತಾರೆ ಸ್ವಾಮಿ. ಅಯ್ಯೋ ಪಾಪ. ಅಲ್ಲಮ್ಮ, ಸಣ್ಣದಾಗ ಕೆಲಸ ಮಾಡ್ಕೊಂಡು ತನ್ನ ಹೊಟ್ಟೆ ತಾನು ಹೊರ್ಕೊಳ್ಳುವಂಥ ಮನುಷ್ಯನ ಊರು ಬಿಡಿಸಿ ಊರು ಖಾಲಿ ಮಾಡ್ಸೋಕೆ ಯಾವ ಮೂರ್ಖ ಶಿಖಾಮಣಿಗಳು ಅದ್ರ ಪ್ರಯೋಗ ಮಾಡ್ತಾರೆ ತಾಯಿ? ಯಾರು ಮಾತು ಕೇಳ್ಬೇಡ. ನಿಮ್ಗೆ ಗೊತ್ತಿದ್ದರೆ ಮಾಡ್ತಾ ಇದ್ದಾರೆ ಅಂತಾರೆ. ಎಲ್ಲಿ ಕೇಳ್ತಿದ್ರು ಇದೇ ಹೇಳ್ತಾರೆ. ನಾನು ಪ್ರತಿ ಒಂದು ನೀವೇನೇನ್ ಹೇಳ್ತೀರಾ ಪ್ರತಿ ದಿನ ಸ್ವಾಮಿ, ನಾನು ನಿಮ್ ಲೈನ್ ಸಿಗ್ಲಿಲ್ಲದ್ರು ರಾತ್ರಿ ನಿಮ್ಮನ್ನೇ ನೆನೆಸ್ಕೊಂಡು ನಿಮ್ಮ ಹತ್ರನೇ ಹೇಳ್ತಾ ಇದ್ದೀನಿ ಅಂದ್ಕೊಂಡು ನೀವು ಏನ್ ಹೇಳ್ತೀರಾ ಅದೇ ಪರಿಹಾರ. ಮನೆ ದೇವ್ರಿಗೆ ಹೋಗಿ ದೀಪ ಹಚ್ಚಿ ಬರ್ಬೇಕು, ಕಾರ್ತಿಕ್ ದೀಪ ಹಚ್ಚಿ ಬರ್ತೀನಿ. ಆಂಜನೇಯಗ್ ಹೋಗ್ಬೇಕು, ಆಂಜನೇಯಗ್ ಹೋಗಿ ಬಂದು ಮಾಡ್ತೀನಿ. ಮನೇಲಿ ನೀವ್ ಏನ್ ಹೇಳ್ತೀರಾ ಅದು ಮಾಡ್ತೀನಿ. ಆ ಕ್ಷಣಕ್ಕ ತೃಪ್ತಿ ಆಗ್ತತಿ, ಆಮೇಲೆ ಏನು ಆಗಲ್ಲ. ಇದೇ ಹುಣ್ಣಿಮೆ ದಿನ ಒಂದು ದಿನ ಹುಣ್ಣಿಮೆ ದಿನನೇ ಯಾರೋ ಒಬ್ರು ಹೇಳಿದ್ರಂತಿ ನಮ್ಮ ಯಜಮಾನ್ರಿಗೆ, ಬನ್ನಿ ಮಂಕಳಿಗೆ ಹೋಗಿ ನಿಮ್ ಹೊಲದಲ್ಲೇ ಐತಿ ಪೂಜೆ ಮಾಡ್ಕೊಂಡ್ ಬರ್ರಿ ಒಳ್ಳೇದಾಗ್ತತಿ ಅಂತ. ಯಾವ್ದೋ ಕೆಲ್ಸದ ಮೇಲೆ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಸ್ವಾಮಿ ಪೂಜೆಗೆ. ಎಲ್ಲಾ ಅಡಿಗೆ ಎಲ್ಲಾ ಮಾಡ್ಕೊಂಡು ಅವ್ರು ಬರೋದ್ ಲೇಟ್ ಆಯ್ತು, 4:15 ಆಯ್ತು. ಮತ್ತೆ ಯಾಕೆ ಹಿಂದಕ್ ಬಿಡಬಾರ್ದು ಅಂತ ಹೇಳಿ ಮತ್ತೆ ಎಲ್ಲಾ ಸ್ನಾನ ಮಾಡಿ ಪೂಜೆ ಮಾಡಿ ಸೀರೆ ಕುಬ್ಸೆ ಎಲ್ಲಾ ತಂದು ನಮ್ಮ ಹೊಲ್ದಾಗಿರೋ ಬನ್ನಿ ಮಂಕಳ ಅಮ್ಮಗ ಎಡೆ ಹಾಕಿ ಪೂಜೆ ಮಾಡಿಟ್ಟು ಬಂದೆ. ಬಂದಿದ್ದಕ್ಕೆ ಬೆಳಕ್ ಹರಿದ್ರಾಗೆ ಅವ್ರಿಗೆ ಕೈ ಕಾಲಲ್ಲಿ ಉಸಿರೇ ಇಲ್ಲ, ಹಿಂಗ್ ಎದ್ದಳಕ್ಕೆ ಆಗ್ತಾ ಇಲ್ಲ. ಆ ತರ ಆಯ್ತು. ಯಾರನ್ನೋ ಕೇಳಿದ್ರೆ ಆ ತರ ಮಾಡಿದಾರಮ್ಮ ಹುಣ್ಣಿಮೆ ದಿನ ಅಂತಂದ್ ಹೇಳಿದ್ರು. ನಾನು ಒಂದು ಮಾತು ಹೇಳ್ತೇನೆ ಕೇಳಮ್ಮ. ನಿಮ್ಮ ಯಜಮಾನರಿಗೂ ನಿಮಗೂ ನಿಮ್ಮ ಕುಟುಂಬಕ್ಕೆ ಸರಿ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ಎಂಬತಕ್ಕಂಥ ತಂತ್ರವನ್ನ ನಿಮ್ಮಂಗೆ ಸಾಕಷ್ಟು ಜನ ನೋವು ಅನುಭವಿಸುವಂತವ್ರಿದ್ದಾರೆ. ಅಂಥವ್ರೆಲ್ಲರಿಗೂ ಸಹಿತ ಒಂದು ಪರಿಹಾರವನ್ನು
ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ನೀನು ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ. ನೀನು ನನ್ನ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನೋಡಿ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಹೇಳುವಂಥ ಒಂದಷ್ಟು ತಂತ್ರಗಳನ್ನು ಮಾಡಿಕೊಂಡು ಅದರಿಂದನೇ ಕಾರ್ಯಸಿದ್ಧಿ ಮಾಡ್ಕೊಳ್ಳುವಾಗ ನಿನ್ನ ಜವಾಬ್ದಾರಿ, ನಿನ್ನ ಕಾಯಕ, ನೀನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನನ್ನ ಪಾತ್ರ ಇದೆ. ನಾನು ಅದಕ್ಕೆ ಏನು ಬೇಕೋ ಸೂಕ್ತವಾದ ಪರಿಹಾರವನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಅದರಂತೆ ಮಾಡ್ಕೋ. ನೀನು ನಿನ್ನ ಕುಟುಂಬ ಎಲ್ಲರೂ ಚೆನ್ನಾಗಿರ್ತೀರಿ. ಒಳ್ಳೆಯದಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಇಂದಿನ ಭಾಗದಲ್ಲಿ ಒಂದು ಕರೆ ಬಂದಿತ್ತು. ಆ ಒಂದು ಕರೆಗೆ ಬಹಳ ವಿಶೇಷವಾಗಿ ಆ ತಾಯಿ ಹಂಚಿಕೊಂಡಿರ್ತಕ್ಕಂಥ ನೋವಿಗೆ ಒಂದು ಪರಿಹಾರ, ಅದು ಬರೀ ಆ ಒಂದು ಕರೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಗುರುಜಿಯವರು ತಿಳಿಸಿರತಕ್ಕಂಥದ್ದು ಯಾರೆಲ್ಲ ಈ ಒಂದು ನೋವನ್ನು ಅನುಭವಿಸ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ತಂತ್ರಸಾರ ಬಹಳ ಪ್ರಮುಖವಾಗಿ ತಮ್ಮೆಲ್ಲರಿಗೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿದೆ. ಆ ಒಂದು ತಂತ್ರಸಾರವನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳಿ ಗುರುಜಿಯವರು ತಿಳಿಸ್ತಾ ಇದ್ರು. ಬನ್ನಿ ಅದನ್ನು ಮತ್ತೆ ಮುಂದುವರಿಸೋಣ. ಗುರುಗಳೇ, ಒಂದು ತಂತ್ರಸಾರವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ರು ಗುರುಗಳು. ಖಂಡಿತ. ಯಾರೆಲ್ಲ ಭಯದಲ್ಲಿದ್ದೀರಿ, ಯಾರೋ ತಂತ್ರಸಾರ ಮಾಡ್ತಿದ್ದಾರೆ ಅಥವಾ ಯಾರೋ ತಂತ್ರಸಾರ ನಮ್ಮ ಮಾಡ್ತಾರೆ ಅಥವಾ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ, ಈ ಮೂರಕ್ಕೂ ಸಂಬಂಧಪಡ್ತಕ್ಕಂಥ ಒಂದು ಪ್ರಬಲವಾಗಿರ್ತಕ್ಕಂಥ ವಿಶೇಷವಾದಂಥ ತಂತ್ರಸಾರ ಈಗ ನಾನು ತಿಳಿಸ್ತಿರ್ತಕ್ಕಂಥದ್ದು. ಒಂದು ಅನುಮಾನ, ಮಾಡಿದ್ದಾರೇನೋ. ಇನ್ನೊಂದು ಸತ್ಯ, ಮಾಡ್ತಾ ಇದ್ದಾರೆ, ಮನೆ ಬಾಗಿಲು ತಂದು ಹಾಕ್ತಾ ಇದ್ದಾರೆ, ನಮಗೆ ಸುಸ್ತಾಗ್ತಾ ಇದೆ, ಕೈಕಾಲಲ್ಲಿ ನಿಶಕ್ತಿ ಆಗ್ತಿದ್ದೀವಿ, ಇದ್ದಕ್ಕಿದ್ದಂಗೆ ಕೈಕಾಲು ಉಸಿರು ಹೋಗ್ಬಿಡ್ತಾ ಇದೆ, ಏನೋ ಥರ ಸುಸ್ತಲ್ಲಿದ್ದೀವಿ, ಸಂಪಾದನೆ ಮಾಡಲಿಕ್ಕೆ ಆಗ್ತಿಲ್ಲ, ಯಾವುದ್ರ ಕಡೆ ಮೂಡಿಲ್ಲ, ಮನೇಲಿ ಹೆಂಡತಿ ಮಕ್ಕಳ ಕಡೆ ಗಮನ ಇಲ್ಲ, ಅದೂ ಸಹಿತ ಕೈ ಬಿಟ್ಟು ಹೋಗ್ತಾ ಇದೆ. ಮೂರನೇದು, ಪ್ರಬಲವಾಗಿ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಾಗಿದೆ, ಮಾಡಿ ಮನೆ ಬಾಗಿಲ ಹತ್ರ ತಂದು ಹಾಕ್ತಾ ಇರೋದು ಗೊತ್ತಾಗ್ತಾ ಇದೆ, ಅಥವಾ ಯಾರು ಅಂತ ಗೊತ್ತಿದ್ರೂ ನಾವು ಏನು ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀವಿ. ಮನೇಲಿರ್ತಕ್ಕಂಥ ಕಳ್ಳರನ್ನ ಗುರ್ತಿಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀವಿ. ಮನೇಲಿರ್ತಕ್ಕಂಥವರೇ ನಮ್ಮ ಯಶಸ್ಸನ್ನು ಕೂಗಿಸ್ತಾ ಇದ್ದಾರೆ. ಇದೆಲ್ಲಕ್ಕೂ ಒಂದು ಸೂಕ್ತ ಪರಿಹಾರ ಏನು ಗೊತ್ತಾ? ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ರಕ್ತಭೂತಾಳಿ ಅಂತಲೋ ಅಥವಾ ಕೆಂಪು ಚಂದನ ಅಂತಲೋ ಅಥವಾ ನೀವು ಗಂಧವನ್ನು ತೆಗಿಬೇಕಾದ್ರೆ ಒಂದಿಷ್ಟು ಕುಂಕುಮವನ್ನು ಹಾಕಿ ಗಂಧದ ಜೊತೆಗೆ ಆ ಕೆಂಪು ಗಂಧವನ್ನು ತೆಗೆದುಕೊಳ್ಳಿ. ಒಂದು ಅಂಗೈಯಗಲ ರೇಷ್ಮೆ ಕಣ ಅಥವಾ ಕಾಟನ್ ಬಿಳಿ ವಸ್ತ್ರ, ಕಾಟನ್ ಬಿಳಿ ವಸ್ತ್ರ ಅಥವಾ ಅಂಗೈಯಗಲ ಅಷ್ಟು ರೇಷ್ಮೆ ಕಣ. ಅಂಗೈಯಗಲ ಅಂದರೆ ನಿಮ್ಮ ಪಾದ ಎಷ್ಟಿದೆಯೋ ಅಷ್ಟಿರಬೇಕು. ನಿಮ್ಮ ಪಾದ ಎಷ್ಟಿದೆಯೋ ಅಷ್ಟು ಬಿಳಿ ಬಟ್ಟೆ. ಆ ಬಿಳಿ ಬಟ್ಟೆಗೆ ಫಸ್ಟು ಬಿಳಿ ಬಟ್ಟೆಯನ್ನು ನೆಲದ ಮೇಲೆ ಹಾಕಿ. ಈ ಗಂಧವನ್ನು ನಿಮ್ಮ ಪಾದದ ತಳಭಾಗದಲ್ಲಿ ಪಾದಕ್ಕೆ ಕ್ಲೀನಾಗಿ ಗಂಧ ಹಚ್ಚಿ. ಪಾದಕ್ಕೆ ಗಂಧ ಹಚ್ಚಬೇಕು. ಎರಡೂ ಪಾದಗಳಿಗೂ ಗಂಧ ಹಚ್ಚಿ ಆ ಬಿಳಿ ಬಟ್ಟೆ ಮೇಲೆ ನಿಮ್ಮೆರಡೂ ಪಾದಗಳನ್ನು ಇಡಿ. ಪಾದಗಳನ್ನು ಇಟ್ಟು ಬಿಳಿ ಬಟ್ಟೆ ಮೇಲೆ ಗಂಧ ಮಧ್ಯದಲ್ಲಿದ್ದು ಪಾದ ನಿಮ್ಮ ಅದರ ಮೇಲಿದ್ದರೆ ನಿಮ್ಮ ಪಾದದಲ್ಲಿರ್ತಕ್ಕಂಥ ರೇಖೆಗಳು, ಆ ಲೈನುಗಳೆಲ್ಲ ಅದರ ಮೇಲೆ ಕೂತ್ಕೊಳ್ಳುತ್ತೆ. ಅದು ಕೈಯಲ್ಲೇ ಇರುವಾಗ ಎಡಗೈಯಲ್ಲಿ ಒಂದು ಜಾಜಿಕಾಯಿ ಅಥವಾ ಅದನ್ನು ಸುಗಂಧ ದ್ರವ್ಯ ಅಂತಲೂ ಹೇಳ್ತಾರೆ. ಅಂದರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಹೆಸರು ಹೇಳ್ತಾರೆ. ನಮಗಿದು ಲಾಸ್ಟ್ ಬ್ರೇಕ್ ಆದ್ದರಿಂದ ಇದರ ಸಾಮಗ್ರಿಗಳನ್ನು ನಿಮಗೆ ತೋರಿಸ್ಲಿಕ್ಕಾಗಿಲ್ಲ, ನಾನು ತೋರಿಸ್ಕೊಟ್ಬಿಡ್ತಿದ್ದೆ. ಎಡಗೈಯಲ್ಲಿ ಜಾಕಾಯಿ, ಬಲಗೈಯಲ್ಲಿ ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟ್, ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟು, ಒಳಮುಚ್ಚಿಗ ಅಥವಾ ಹೊರಮುಚ್ಚಿಗ, ಯಾವುದಾದ್ರು ಸರಿ, ಒಳಮುಚ್ಚಿಗ ಹೊರಮುಚ್ಚಿಗ ಎರಡೂ ಕೆಲಸ ಮಾಡುತ್ತೆ. ಅದು ಬಲಗೈಲಿ. ಜಾಕಾಯಿ, ಒಳಮುಚ್ಚಿಗ, ಹೊರಮುಚ್ಚಿಗ ಈ ಪ್ರಕಾರ ಇಟ್ಕೊಂಡು ನಿಂತ್ಕೊಂಡು ಯಾರಾದರೂ ಮುಂದುಗಡೆ ಅಂದರೆ ಯಾರಿಗೆ ಪ್ರಯೋಗ ಆಗ್ತಿದೆ ಅಂತಕ್ಕಂಥವರು, ಪ್ರಯೋಗ ಆಗಿದೆ ಅನ್ನೋರನ್ನ ನಿಲ್ಲಿಸಬೇಕು. ಅದರ ಆಪೋಸಿಟ್ ಬೇರೆಯವರು ಒಂದು ತಟ್ಟೆಯಲ್ಲಿ ಕೆಂಪು ನೀರು ಮಾಡ್ಕೋಬೇಕು. ಒಂದು ತಟ್ಟೆಯಲ್ಲಿ ಕೆಂಪು ನೀರು ಮಾಡಿಕೊಂಡು 9 ಬಿಳಿ ಎಕ್ಕದ ಹೂ, 1 ಕರ್ಪೂರದ ಬೆಳ್ಳೆ, 1 ನಾಣ್ಯ, 1 ಕಬ್ಬಿಣದ ಮಳೆ, ಇದಿಷ್ಟೂ ಸಹಿತ ತಟ್ಟೆಯಲ್ಲಿ ಹಾಕಿ ಅವರಿಗೆ 4 ಕಡೆ ದೃಷ್ಟಿ ತೆಗಿಬೇಕು. ಅವರು ನಿಂತ ಜಾಗದಿಂದ ಕದಲಬಾರದು. 4 ದಿಕ್ಕಲ್ಲೂ ಅವರಿಗೆ ದೃಷ್ಟಿ ತೆಗೆದಾದ ನಂತರ ಆ ಕಾಲಲ್ಲಿರ್ತಕ್ಕಂಥ ಬಟ್ಟೆಯನ್ನು ನಿಧಾನಕ್ಕೆ ಹಿಂದೆ ಬಂದು ಆ ಬಟ್ಟೆಯನ್ನು ತೆಗೆದು ಆ ನೀರಲ್ಲಿ ಹಾಕಬೇಕು. ಕೆಂಪು ನೀರಲ್ಲಿ ಹಾಕಬೇಕು. ಬಟ್ಟೆಯನ್ನು ನೀರಲ್ಲಿ ಹಾಕಬೇಕು. ಜಾಕಾಯಿನ ನೀರಲ್ಲಿ ಹಾಕಬೇಕು. ಈ ಮುಟ್ಟಿದ್ರೆ ಮುನಿಯನ್ನು 3 ಸುತ್ತು ಅಥವಾ 9 ಸುತ್ತು ತಲೆಗೆ ಸುತ್ತಕೊಂಡ ನಂತರ, ಅಂದರೆ ಈ ಪ್ರಕಾರ ತಲೆಗೆ ಸುತ್ತಿದ ನಂತರ ಅದನ್ನು 3 ದಾರಿ ಎಲ್ಲಿ ಸೇರುತ್ತೋ ಅಂಥ ಸ್ಥಳದಲ್ಲಿ ತೆಗೆದುಕೊಂಡು ಹೋಗಿ ಈ ಕಡ್ಡಿನ ಆಚೆ ಹಾಕಬೇಕು. ಆನಂತರ ನೀವೆಲ್ಲ ನೀರಲ್ಲಿ ಹಾಕಿದ್ರಲ್ಲ, ಕೆಂಪು ನೀರಲ್ಲಿ ಹಾಕಿದ್ರಲ್ಲ, ಅದಷ್ಟು ಪದಾರ್ಥವನ್ನು ಸೇರಿಸಿ ಎಲ್ಲಾದರೂ ಒಂದು ಕಡೆ ಯಾರು ತುಳಿದಿದ್ದಂಥ ಸ್ಥಳಕ್ಕೆ ತೊಗೊಂಡೋಗಿ ಅದನ್ನು ಹಾಕ್ಬಿಡಿ. ಇಷ್ಟು ಮಾತ್ರ ನೀವು ಮಾಡಿದ್ರೆ ಎಂಥ ವಿಷಚೂರ್ಣ ಪ್ರಯೋಗ ಮಾಡಿದ್ರು, ಎಂತಹ ತಂತ್ರಸಾರ ಮಾಡಿದ್ರು, ಯಾವುದೇ ಅಥರ್ವಣ ಪ್ರಯೋಗ ಮಾಡಿದ್ರು ನಿಮಗೆ ಕಿಂಚಿತ್ತೂ ಸಹಿತ ತಗಲೋದಿಲ್ಲ. ಅದನ್ನು ಯಾರು ಮಾಡಿದ್ದಾರೋ ಮಾಡಿರ್ತಕ್ಕಂಥ ಅವರಿಗೆ ಪುನಃ ಅದು ಹಿಂತಿರುಗುತ್ತೆ. ಅವ್ರ ಹೊಟ್ಟೆಗೆ ಖಂಡಿತವಲ್ಲೂ ಅದರ ಕೆಲಸ ಶುರುವಾಗುತ್ತೆ.
ನಾನು ನಿಮ್ಮ ಸಮಸ್ಯೆ ಪರಿಹಾರಕ್ಕೆ ಮಾತ್ರ ಹೇಳಿದ್ದೇನೆ. ಆದರೆ ಮಾಡಿರ್ತಕ್ಕಂಥವ್ರ ಶಿಕ್ಷೆ ಅನುಭವಿಸೋದಿದೆಯಲ್ಲ, ಬಹುಶಃ ಅದೇನು ಅಂತ ನಾನು ಹೇಳ್ಬೋದು. ಆದರೆ ಹೇಳಿದ್ರೆ ಈ ವೇದಿಕೆ ಅದು ಸಮಂಜಸ ಅಲ್ಲ. ಆದರೆ ಒಂದಂತೂ ಸತ್ಯ, ತಪ್ಪು ಮಾಡಿರ್ತಕ್ಕಂಥವ್ರು ತಿದ್ದುಕೊಳ್ಳಿ, ಇನ್ನೊಂದು ಸತಿ ಇಂಥ ತಪ್ಪು ಮಾಡಬೇಡಿ. ಆದರೆ 3 ದಿವಸ ಮಾತ್ರ ಖಂಡಿತ ಪನಿಷ್ಮೆಂಟ್ ಅನುಭವಿಸ್ತೀರಿ. ಯಾರು ಈ ಥರ ತಂತ್ರಸಾರವನ್ನು ತೆಗೆಸ್ಕೊಳ್ತಾರೋ, ಅಂದರೆ ಮಾಡಿರ್ತಕ್ಕಂಥ ತಂತ್ರದಿಂದ ಹೊರಬರಬೇಕು ಅಂತ ಆ ಕುಟುಂಬದಲ್ಲಿ ಶ್ರಮ ವಹಿಸಿ ಮಾಡ್ಕೊಳ್ತಾರೋ, ಅದನ್ನು ಪುನಃ ಎಲ್ಲವನ್ನೂ ಸೇರಿ ತೆಗೆದುಕೊಂಡೋಗಿ ಅದನ್ನು ಹಸಿರು ಗಿಡದ ಮೇಲೆ ಹಾಕ್ತಾರೋ, ಹಾಕಿದ 3 ದಿನ ಯಾರು ಈ ಕೆಲಸ ಮಾಡಿದ್ದಾರೋ ಕನಿಷ್ಠವಾಗಿ 3 ದಿವಸ ಅಲ್ಲ, 3 ಆದರೂ ಆಗ್ಬೋದು, 9 ಆದರೂ ಆಗ್ಬೋದು, ಆ ಪನಿಷ್ಮೆಂಟು, ಆ ನೋವನ್ನು ಅನುಭವಿಸ್ತಾರೆ. ಇದು ತಪ್ಪಲ್ಲ. ಒಳ್ಳೆಯದಾಗಲಿ.